ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಮತ್ತೊಮ್ಮೆ ಶುಭೋದಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಎಲ್ಲರಿಗೂ ತಿಳಿದಿರೋ ಹಾಗೆ ಪ್ರತಿದಿನ ನಮಗೆ ಧ್ಯಾನ, ಜ್ಞಾನ, ಯೋಗಾಸನ, ಸಮಗ್ರವಾದ ಮಾಹಿತಿಗಳು ಎಲ್ಲವೂ ಕೂಡ ಈ ವೇದಿಕೆಯಲ್ಲಿ ನಮಗೆ ಸಿಗ್ತಾ ಇದೆ. ಹಾಗೆ ಪ್ರತಿ ಶುಕ್ರವಾರ ಸಮಗ್ರ ಜೀವನ ಶೈಲಿ, ಪ್ರತಿ ಶನಿವಾರ ವಿಶೇಷ ಸಂಚಿಕೆ. ಧ್ಯಾನ ಜ್ಞಾನದ ಜೊತೆಗೆ ಸ್ವಲ್ಪ ನಗು, ಮನರಂಜನೆ ಇದ್ದಾಗ ನಮ್ಮ ಆತ್ಮಕ್ಕೆ ಸಂತೋಷ ಆಗುತ್ತದೆ. ಮತ್ತೆ ವಿಶುದ್ಧಿ ಚಕ್ರ ಆಕ್ಟಿವೇಶನ್ಗಾಗಿ, ಹೃದಯದ ಆರೋಗ್ಯಕ್ಕಾಗಿ ಅಂತ ನಮ್ಮ ಗುರೂಜಿ ಈ ಕಾರ್ಯಕ್ರಮವನ್ನ ಇಟ್ಟಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಇವತ್ತು ಭಾಗವಹಿಸೋಣ. ಏನಾದ್ರೂ ಸರಿನೇ, ನಿಮಗೆ ಏನಾದ್ರೂ ಅನಿಸಿಕೆ ಮಾತಾಡೋದಿತ್ತು, ಈ ವೇದಿಕೆಯಲ್ಲಿ ನಾವೇನ್ ಕಲ್ತಿದ್ದೇವೆ ಅಥವಾ ನಮ್ಮಲ್ಲಿರುವಂತಹ ಆ ಸಂಗೀತ, ಕಲೆ, ನಾಟಕ, ನೃತ್ಯ, ಕವನ ಏನಾದ್ರೂ ಆಗ್ಬೋದು. ಹಾಗೆ ಮಕ್ಕಳು ಕೂಡ ಸಂಜೆ ತರಗತಿಯಲ್ಲಿ ಭಾಗವಹಿಸುವಂತಹ ಮಕ್ಕಳು ಕೂಡ ಜಾಯಿನ್ ಆಗಿದ್ದಾರೆ. ನಿವ್ಯತಾ, ನಾಗೇಂದ್ರ ಪ್ರಸಾದ್ ಅವರು ಕೂಡ ಸಂಜೆ ಕ್ಲಾಸಲ್ಲಿ ಇರ್ತಾರೆ ಅಂತ ಅನ್ಕೊಂತೀನಿ. ಎಸ್, ಓಕೆ ಮಾಸ್ಟರ್ಸ್, ತಡ ಏಕೆ, ಎಲ್ರೂ ಕೂಡ ಇವತ್ತಿನ ವಿಶೇಷ ಸಂಚಿಕೆಗೆ ಎಲ್ಲರೂ ಸನ್ನದ್ಧರಾಗಿ ಖುಷಿಯಾಗಿ ಭಾಗವಹಿಸಿ ಅಂತ ಹೇಳ್ತಾ, ಇವತ್ತಿನ ಮೊದಲ ಹ್ಯಾಂಡ್ ರೈಸ್, ಮೊದಲ ಒಂದು ಕೌಶಲ್ಯ ಏನಿರುತ್ತೆ ಅಂತ ನೋಡೋಣ. ಓಕೆ, ಎಸ್ ಉಮಾದೇವಿ ಮೇಡಮ್ ಏನ್ ಮಾತಾಡ್ತಾರೆ ಹೇಳೋಣ. ನೀವು ಹ್ಯಾಂಡ್ ರೈಸ್ ಮಾಡಿಲ್ಲ. ಹಾ, ಎಸ್, ತಡ ಮಾಡಬೇಡಿ, ಅಡ್ಮಿಟ್ ಮಾಡ್ಕೊಳ್ಳಿ, ಮಾತಾಡಿ, ಮಾಡಿ. ಓಕೆ, ಇವಾಗ ಆಯ್ತು ಮೇಡಮ್, ಈಗ ಅನ್ಮ್ಯೂಟ್ ಆಯ್ತು. ನಮಸ್ತೆ ಅಶ್ವಿನಿ ಮೇಡಮ್. ಜೋಕ್ ಹೇಳ ಮೇಡಮ್, ಜೋಕ್ ಹೇಳ. ಮೊದಲೇ ನಮ್ಮ ಎಲ್ರಿಗೂ ಕೂಡ ನಗಿಸ್ತಾ ಇದ್ದೀರಾ, ಸೂಪರ್ ಮೇಡಮ್, ತಡ ಮಾಡಬೇಡಿ, ಬೇಗ. ಆಯ್ತು ಮೇಡಮ್. ಪೇಷಂಟ್ ಡಾಕ್ಟರ್ ಹತ್ರ ಹೋದ್ನಂತೆ. ಅವನು ಡಾಕ್ಟರ್ ನನಗೆ ಪೆಟ್ಟು ಬಿದ್ದು ಇದು ಗಾಯ ಆಗಿದೆ ಅಂತ ಹೋದ್ನಂತೆ. ಅದಕ್ಕೆ ಡಾಕ್ಟರ್ ಹೇಳಿದ್ರಂತೆ, ಎಲ್ಲ ಚೆಕ್ ಮಾಡ್ಬಿಟ್ಟು ಆಯಿಂಟ್ಮೆಂಟ್ ಕೊಟ್ರಂತೆ. ಆಯಿಂಟ್ಮೆಂಟ್ ಕೊಟ್ಟು ಇದನ್ನ ದಿನ ಈ ಜಾಗ, ಇದು ಪೆಟ್ಟು ಬಿದ್ದ ಜಾಗದಲ್ಲಿ ಹಚ್ಚು ಅಂತ ಹೇಳಿದ್ರಂತೆ. ಅದಕ್ಕೆ ಅವನ ಸಾಧ್ಯ ಇಲ್ಲ ಡಾಕ್ಟ್ರೆ, ನಿಜವಾಗ್ಲೂ ಸಾಧ್ಯ ಇಲ್ಲ ಅಂತ. ಯಾಕಪ್ಪ ಅಂದ್, ಪೆಟ್ಟು ಬಿದ್ದಿದ್ದು ಇಲ್ಲಿಂದ 150 ಕಿಲೋಮೀಟರ್ ಕಾಡಿನ ಹತ್ರ ಪೆಟ್ಟು ಬಿದ್ದಿತ್ತು. ಆ ಜಾಗದಲ್ಲಿ ನೀವು ಆಯಿಂಟ್ಮೆಂಟ್ ಹಚ್ಚು ಅಂತ ಅಂತಿದ್ದೀರಾ, ಅದು ಸಾಧ್ಯ ಇಲ್ಲ ಡಾಕ್ಟ್ರೆ ಅಂತ ಅಂದಂತೆ. ಪೆಟ್ಟು ಬಿದ್ದ ಜಾಗದಲ್ಲಿ ಆಯಿಂಟ್ಮೆಂಟ್ ಹಚ್ಚು ಅಂತ ಹೇಳಿದ್ರಲ್ಲ ಡಾಕ್ಟ್ರು, ಅದಕ್ಕೆ ಪೆಟ್ಟು ಬಿದ್ದು 150 ಕಿಲೋಮೀಟರ್ ಕಾಡಿನ ಹತ್ರ ಪೆಟ್ಟು ಬಿದ್ದಿದ್ದು, ಅಲ್ಲಿ ಹೆಂಗೆ ನಾನು ಆಯಿಂಟ್ಮೆಂಟ್ ಹಚ್ಚಲಿ ಅಂತ ಕೇಳಿದ್ನಂತ ಅವನು. ಸೂಪರ್ ಜೋಕ್, ವಂಡರ್ಫುಲ್ ಮೇಡಮ್, ಥ್ಯಾಂಕ್ ಯು. ಜೋಕ್ ಅನ್ನೋದ್ರಲ್ಲಿ, ಜೋಕ್ಸ್ ಅನ್ನೋದ್ರಲ್ಲಿ ನೀವ್ ಎತ್ತಿದ ಕೈ, ನಿಮ್ಮಿಂದನೇ ಇದು ಹುಟ್ಟಿದ್ದು ಈ ವೇದಿಕೆಯಲ್ಲಿ ಅಂತ ನಾನಾದ್ರೂ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಮೇಡಮ್. ಮತ್ತೆ ನಿರಂತರವಾಗಿ ಹೇಳೋದು ಮೇಡಮ್, ಡೈಲಿ ಹೇಳೋದ್ರೆ ಹೇಳ್ತೀನಿ ಬೇಕಾರೆ. ವಾವ್, ಓಕೆ, ಅದು ಕೂಡ ನಿಮ್ಮಲ್ಲಿ ಇರುವಂತಹ ಅದ್ಭುತವಾದ ಕಲೆ. ಓಕೆ, ನಾಗೇಂದ್ರ ಪ್ರಸಾದ್ ಸರ್, ನೀವು ಹ್ಯಾಂಡ್ ರೈಸ್ ಮಾಡಿ, ನಿಮ್ಮ ಅನಿಸಿಕೆ ಏನಾದ್ರೂ ಇತ್ತು ಅಂದಲ್ಲಿ ಇಲ್ಲಿ ವ್ಯಕ್ತಪಡಿಸಿ. ಮೇಡಮ್ ಅನ್ಮ್ಯೂಟ್ ಕೊಡ್ಲಾ? ಅನ್ಮ್ಯೂಟ್ ಕೊಡ್ಲಾ ಮೇಡಮ್? ಇಲ್ಲಿ ನೀವು ಹ್ಯಾಂಡ್ ರೈಸ್ ಇದ್ರೆ ಮಾತ್ರ ಅನ್ಮ್ಯೂಟ್ ಕೊಡ್ಬೋದು, ಹ್ಯಾಂಡ್ ರೈಸ್ ಒಂದು ಇಲ್ವಲ್ಲ. ಅದೇ ಬಂದಾಗ ಹೇಳ್ತಿರೋದ್ ನಾನು, ಬಂದ್ಮೇಲೆ ಕೊಡ್ಲಾ ಅಂದೆ. ನೀವ್ ಕೊಡ್ತೀರಾ, ಕೊಡ್ಲಾ ಅಂದೆ ಮೇಡಮ್. ಅಂದ್ರೆ ತುಂಬಾ ಇದ್ರೆ ನೀವೇ ಕೊಡಿ, ಕಡಿಮೆ ಇದ್ರೆ ನಾನ್ ಕೊಡ್ತೀನಿ. ಓಕೆ ಮೇಡಮ್, ಓಕೆ ಮೇಡಮ್. ಓಕೆ, ಸೂಪರ್ ಸ್ಟೂಡೆಂಟ್ ನಮ್ಮ ಉಮಾದೇವಿ ಮೇಡಮ್. ಪ್ರತಿಯೊಂದು ಚಿಕ್ಕ ಪುಟ್ಟದ್ದನ್ನು ಅವ್ರು ಕೇಳ್ತಾ ಇರ್ತಾರೆ. ಚಿಕ್ಕ ಮಕ್ಳು ತರ, ಚಿಕ್ಕ ಮಗುವಿನ ಮನಸ್ಸು ಅವ್ರದ್ದು. ನಮ್ಮ ವೇದಮ್ನವರು ಇನ್ನು ಯೋಚಿಸ್ತಾ ಇದ್ದಾರೆ, ಏನು ಅಶ್ವಿನಿ, ಏನ್ ಮಾತಾಡೋದು, ಏನ್ ಹಾಡ್ ಹೇಳೋದು, ಎಲ್ಲ ಖಾಲಿ ಆಗೋಗಿದೆಯಲ್ಲ. ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲೆಲ್ಲ ನಾನು ಭಾಗವಹಿಸಿದ್ದೀನಿ, ಎಲ್ಲ ಅಲ್ಲಿ ಕೊಟ್ಬಿಟ್ಟಿದ್ದೀನಿ, ಏನು ಕೊಡೋದು ಅಂತ ಯೋಚಿಸ್ತಾ ಇದ್ದಾರೆ. ಹಾಗೆ ಹೋದ್ವಾರ ರವೀಶ್ ಸರ್ ನಿರೂಪಣೆ ಮಾಡಿದ್ರು.
ನೀವು ಕೂಡ ಹ್ಯಾಂಡ್ ರೈಸ್ ಮಾಡಿ. ಎಸ್ ಸರ್, ರವೀಶ್ ಸರ್, ತಡ ಏತಕ್ಕೆ ಬನ್ನಿ. ನೀವು ಬಂದ್ರೆ ಪ್ರೋಗ್ರಾಮ್ ಇನ್ನೂ ಮತ್ತಷ್ಟು ಕಳೆ ಇರುತ್ತೆ. ಓಕೆ, ಯಾರು ಹ್ಯಾಂಡ್ ರೈಸ್ ಮಾಡಕ್ ಇಷ್ಟಪಡ್ತಾ ಇಲ್ಲ. ಬಹುಶಃ ಒಂದು ಹಾಡು ಬಂದ್ರೆ ಹ್ಯಾಂಡ್ ರೈಸ್ ಮಾಡ್ತೀವಿ ಅಂತ ಅವ್ರು ಪಣ ತೊಟ್ಟಿದ್ದಾರೆ ಮಾಸ್ಟರ್ಸ್ ಅಂತ ಕಾಣುತ್ತೆ. ಶಿವ 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 ಶಿವನೇ, ಹರ 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 ಹರನೇ, ಕೇಳು ಮಾದೇವ ಮನ್ಸನ ಜೀವ, ನೀ ನುಡಿಸಿ ಹಾಡ್ಯಾಕ ಢಮರು ಹಾಗ್ಯವ, ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ, ಎಡವಿಸಿ ತಾಳ ಉರುಳಿಸಿ ದಾರ, ನಡೆಸಿದಿ ಬಾಳ ಶಿವ ಶಿವ ಶಿವನೇ, ಹೂ ಮುಳ್ಳು ಒಂದೇ ಗಿಡಕ್ಕೆ ಹೆಂಗಾರ ಜೋಡಿಸಿದ್ದಿ, ಭೇದ ನಮಗಿಲ್ಲ ನಿನ್ನಾಟ ಸರಿ ಇಲ್ಲ, ನೀನು ವಿಷ ಕುಡಿದಿ ನಾವೂನು ಕುಡಿಬೇಕ, ಪಾಲಕ ಚಾಲಕ ನಾಮವು ನಿಂಗ್ಯಾತಕ, ನೀವು ನನಗ್ಯಾಕ, ಶಿವ ಶಿವ ಶಿವನೇ, ಹರ 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 ಹರನೇ, ಸೂಪರ್. ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ, ಭೇದ ನಮಗಿಲ್ಲ ನಿನ್ನಾಟ ಸರಿ ಇಲ್ಲ, ನೀನು ನಗಬೋದ ನಾವೂನು ಅಳಬೋದ, ಶಿವ ಶಿವ ಶಿವನೇ, ಹರ 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 ಹರನೇ. ನೆಕ್ಸ್ಟ್ ವೇದವತಿಮ್ಮ. ಮೇಡಮ್ ಚೆನ್ನಾಗಿತ್ತು ಹಾಡು, ಚೆನ್ನಾಗಿ ಹೇಳಿದ್ರಿ ಮೇಡಮ್. ಸೂಪರ್ ಮೇಡಮ್, ಸೂಪರ್. ಹಾಡ್ ಚೆನ್ನಾಗಿದೆ, ಬಟ್ ಆದ್ರೆ ಇಲ್ಲ, ನಿಮ್ ವಾಯ್ಸ್ ನನ್ನ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ವಾಯ್ಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು. ಒಂದ್ ರಂಗಜಿದ ಒಂದು ಡೈಲಾಗ್ ಚೆನ್ನಾಗಿರುತ್ತೆ ಮೇಡಮ್. ಅದು ಮಧ್ಯೆ ರಂಗಜಿದ ಡೈಲಾಗ್. ಮಧ್ಯೆ ಮಧ್ಯೆ ತರೋಣ. ಈಗ ವೇದಮ್ನವ್ರು ಸಜ್ಜಾಗಿದ್ದಾರೆ. ಹ್ಮ್. ಎಸ್ ಮಾಸ್ಟರ್ಸ್, ವೇದಮ್ನವ್ರೀಗ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಹ್ಯಾಂಡ್ ರೈಸ್ ಮಾಡಿ ಅಂತ ನಾನು ಹೇಳಲ್ಲ, ನೀವು ಸಹ ಮೊದಲಿಗೆ ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳ್ತಾ. ಎಸ್ ಮ್ಯಾಮ್. ಶುಭೋದಯ ಅಶ್ವಿನಿ. ಶುಭೋದಯ ಮ್ಯಾಮ್. ಎಲ್ಲರಿಗೂ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಶುಭೋದಯ. ಮೊನ್ನೆ ನಾನೊಂದು ನುಡಿ ಓದಿದ್ದೆ, ಅರ್ಧನೇ ಓದಿದ್ದೆ ಅಶ್ವಿನಿ. ಅದು ಇವತ್ತು ಸ್ಟಾರ್ಟಿಂಗ್ ಇಂದ ಫುಲ್ ಓದ್ಬಿಡ್ಲಾ? ಎಷ್ಟೊತ್ತಾಗತ್ ಮೇಡಮ್? ಏನದೇ ಮ್ಯಾಕ್ಸಿಮಮ್ ಅಂದ್ರೆ 5 ನಿಮಿಷ ಆಗ್ಬೋದು. ಹೌದಾ? 3 ನಿಮಿಷ. ಅದೇ Okay. ನಾನು ಒಂದ್ಸರಿ ಓದಿದ್ದೆ ಗೊತ್ತಾ, ನೀವು ಯಾವ್ದು madam ಅದು? ಅನಾರೋಗ್ಯದಿಂದ ಬಳಲುತ್ತಿಲ್ಲ, ನೀವು ಕೇವಲ ವಯಸ್ಸಾಗುತ್ತಿದ್ದೀರಿ ಅಂತ ಹೇಳಿ ಶುರು ಮಾಡಿದೆ. ಆಮೇಲೆ ಟೈಮ್ ಸಾಕಾಗಿಲ್ಲ, ಹಾಗಾಗಿ ಅರ್ಧದಲ್ಲಿ ನಿಲ್ಸ್ಬಿಟ್ಟಿದ್ದೆ. ಮತ್ತೆ ಇವಾಗ ಸ್ಟಾರ್ಟಿಂಗ್ ಇಂದ ಓದಿ ಕಂಪ್ಲೀಟ್ ಮಾಡ್ಬಿಡ್ತೇನೆ. ತುಂಬಾ ಹೌದಾ ಚೆನ್ನಾಗಿದೆ ಆಕ್ಚುಲಿ. ಆಯ್ತು ಮೇಡಮ್. ನಿಮ್ಮ ಸಮಯಾವಕಾಶದಲ್ಲಿ ನಮ್ಮ ಎಲ್ಲಾ ಮಾಸ್ಟರ್ಸ್ ರೆಡಿಯಾಗಿ ಬರ್ತಾರೆ ಅಂತ ನಂಬಿಕೆ ಇದೆ. ಎಸ್ ಮೇಡಮ್. ಇದು ಓದ್ತಾ ಇದ್ರೆ ಎಲ್ರು ಆಕ್ಟಿವ್ ಆಗ್ಬಿಡ್ಬೇಕು, ಆ ತರ ಇದೆ ಇದು. ವಾ, ಸೂಪರ್ ಮೇಡಮ್. ಸ್ಟಾರ್ಟ್ ಮಾಡ್ಬಿಡಿ.
ನೋಡಿ, ನಾವು ಅನಾರೋಗ್ಯದಿಂದ ಬಳಲುತ್ತಿಲ್ಲ. ನಾವು ಕೇವಲ ವಯಸ್ಸಾಗುತ್ತಿದ್ದೀರಿ ಅಷ್ಟೇನೆ. ಹಲವು ರೋಗಗಳು ವಾಸ್ತವವಾಗಿ ರೋಗಗಳಲ್ಲ. ಅವು ವಯಸ್ಸಾದಂತೆ ದೇಹದಲ್ಲಿ ಸಂಭವಿಸುವ ನೈಸರ್ಗಿಕ ಬದಲಾವಣೆಗಳು. ಬೀಜಿಂಗ್ ಆಸ್ಪತ್ರೆಯ ನಿರ್ದೇಶಕರು ವಯಸ್ಸಾದವರಿಗೆ 5 ಸಲಹೆ ಕೊಡ್ತಾರೆ. ಫಸ್ಟು, ಸ್ಮರಣ ಶಕ್ತಿ ನಷ್ಟ. ಇದು ಅಲ್ಝಮೈರ್ ಅಲ್ಲ. ಮೆದುಳು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಇದು ನೈಸರ್ಗಿಕ ಪ್ರಕ್ರಿಯೆ. ಭಯಪಡಬೇಡಿ, ಮೆದುಳು ವಯಸ್ಸಾಗುತ್ತಿದೆ, ಅನಾರೋಗ್ಯವಲ್ಲ. ನೀವು ನಿಮ್ಮ ಕೀಲಿಗಳನ್ನು ಎಲ್ಲಿ ಇರಿಸಿದ್ದೀರಿ ಎಂಬುದನ್ನು ಮರೆತರೆ ಅವುಗಳನ್ನು ನೀವೇ ಕಂಡುಕೊಳ್ಳಿ. ಇದು ಬುದ್ಧಿಮಾಂದ್ಯತೆ ಅಲ್ಲ. ನಿಧಾನವಾದ ನಡಿಗೆ ಅಥವಾ ನಡುಗುವ ಕಾಲುಗಳು ಇದು ಪಾರ್ಶ್ವವಾಯು ಅಲ್ಲ, ಇದು ಸ್ನಾಯು ದೌರ್ಬಲ್ಯ. ಚಿಕಿತ್ಸೆಯು ಔಷಧಿ ಅಲ್ಲ, ಹೆಚ್ಚಿನ ಚಲನೆಯೇ ನಿಜವಾದ ಪರಿಹಾರ. ಮತ್ತೆ 3ನೇದು, ನಿದ್ರಾಹೀನತೆ. ಇದು ರೋಗ ಅಲ್ಲ, ಇದು ಕೇವಲ ಮೆದುಳಿನ ಲಯದಲ್ಲಿನ ಬದಲಾವಣೆ. ವಯಸ್ಸಿಗೆ ತಕ್ಕಂತೆ ನಿದ್ರೆಯ ಮಾದರಿಗಳು ಬದಲಾಗುತ್ತವೆ. ನಿದ್ರೆ ಮಾತ್ರೆಗಳನ್ನು ಅವಲಂಬಿಸಬೇಡಿ. ಅವು ನಿದ್ರಿಸುವುದು ಮರೆವು ಮತ್ತು ದೌರ್ಬಲ್ಯಕ್ಕೆ ಕಾರಣವಾಗುತ್ತದೆ. ಉತ್ತಮ ನಿದ್ರೆಗೆ ಚಿಕಿತ್ಸೆ: ಹಗಲಿನಲ್ಲಿ ಬಿಸಿಲಿನಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಮತ್ತು ನಿಯಮಿತ ದಿನಚರಿಗಳನ್ನು ಕಾಪಾಡಿಕೊಳ್ಳಿ. ನೆಕ್ಸ್ಟ್ 4ನೇದು, ನೋವು, ದೇಹದ ನೋವು. ಇದು ಸಂಧಿವಾತ ಅಲ್ಲ, ಆದರೆ ವಯಸ್ಸಾದಂತೆ ನರಗಳ ನೈಸರ್ಗಿಕ ದುರ್ಬಲತೆಯ ಪರಿಣಾಮ. ಲಾಸ್ಟ್ 5ನೇದು, ಕೈ ಮತ್ತು ಕಾಲುಗಳಲ್ಲಿ ನಿರಂತರ ನೋವು. ಹೆಚ್ಚಿನ ಜನರು ಕೇಳ್ತಾರೆ, ಇದು ಸಂಧಿವಾತನ ಅಥವಾ ಮೂಳೆಗಳು ಬೆಳೆದಿದೆಯಾ ಅಂತ. ಆದರೆ 99% ನೋವು, 99% ನೋವು ಯಾವುದೇ ಕಾಯಿಲೆಯಿಂದ ಉಂಟಾಗೋದಿಲ್ಲ. ವಯಸ್ಸಾದಂತೆ ನರಗಳ ಸೂಕ್ಷ್ಮತೆಯು ಕಡಿಮೆಯಾಗುತ್ತೆ, ಆದ್ದರಿಂದ ನೋವು ಹೆಚ್ಚು ತೀವ್ರವಾಗಿ ಅನುಭವಿಸಲ್ಪಡುತ್ತದೆ. ಇದನ್ನು ಕೇಂದ್ರ ಸಂವೇದನೆ ಎಂದು ಕರೀತಾರೆ. ಔಷಧಿಗಳಲ್ಲ, ಲಘು ವ್ಯಾಯಾಮ, ಭೌತ ಚಿಕಿತ್ಸೆ, ಬೆಚ್ಚಗಿನ ನೀರಿನ ಪ್ರಚೋದನೆ ಮತ್ತು ಸೌಮ್ಯ ಮಸಾಜ್ ಹೆಚ್ಚು ಪರಿಣಾಮಕಾರಿ. ವೈದ್ಯಕೀಯ ವರದಿಗಳಲ್ಲಿ ಅಸಹಜ ಮೌಲ್ಯಗಳು. ಅವು ಯಾವಾಗಲೂ ರೋಗವನ್ನು ಸೂಚಿಸುವುದಿಲ್ಲ, ಯಾಕೆಂದರೆ ಮಾನದಂಡಗಳು ಹಳೆಯ ನಿಯತಾಂಕಗಳನ್ನು ಆಧರಿಸಿವೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ ವೃದ್ಧರಿಗೆ ಪರೀಕ್ಷಾ ಮಾನದಂಡಗಳನ್ನು ಸ್ವಲ್ಪ ಸಡಿಲಗೊಳಿಸಬೇಕು. ಸ್ವಲ್ಪ ಹೆಚ್ಚಿನ ಕೊಲೆಸ್ಟ್ರಾಲ್ ಹಾನಿಕಾರಕವಲ್ಲ. ವಾಸ್ತವವಾಗಿ ಅದನ್ನು ಹೊಂದಿರುವ ಜನರು ಹೆಚ್ಚು ಕಾಲ ಬದುಕುತ್ತಾರೆ, ಯಾಕೆಂದ್ರೆ ಕೊಲೆಸ್ಟ್ರಾಲ್ ಹಾರ್ಮೋನ್ಗಳು ಮತ್ತು ಜೀವಕೋಶ ಪೊರೆಗಳಿಗೆ ಅತ್ಯಗತ್ಯ. ತುಂಬಾ ಕಡಿಮೆ ಕೊಲೆಸ್ಟ್ರಾಲ್ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಚೈನಾದ ಪ್ರಕಾರ ವೃದ್ಧರಿಗೆ ಸೂಕ್ತವಾದ ರಕ್ತದ ಒತ್ತಡ 150/90 mmHg. ಯುವಕರಿಗೆ ಇದು 140/90 mmHg. ವಯಸ್ಸಾಗುವುದು ಒಂದು ರೋಗ ಅಲ್ಲ, ಇದನ್ನು ಒಂದು ರೋಗವೆಂದು ಪರಿಗಣಿಸಬೇಡಿ. ವಯಸ್ಸಾಗುವುದು ಇದು ಜೀವನದ ನೈಸರ್ಗಿಕ ಹಂತ. ವೃದ್ಧರು ಮತ್ತು ಅವರ ಮಕ್ಕಳಿಗೆ ಸಲಹೆಗಳು: ಪ್ರತಿಯೊಂದು ಅಸ್ವಸ್ಥತೆಯೂ ಒಂದು ರೋಗ ಅಲ್ಲ. ಭಯವು ವೃದ್ಧರ ದೊಡ್ಡ ಶತ್ರು. ವರದಿಗಳು ಮತ್ತು ಜಾಹೀರಾತುಗಳಿಗೆ ದಾಸರಾಗಬೇಡಿ. ಮಕ್ಕಳ ಕರ್ತವ್ಯವೆಂದರೆ ಪೋಷಕರನ್ನು ಆಸ್ಪತ್ರೆಗೆ ಕರೆದೊಯ್ಯುವುದು ಮಾತ್ರ ಅಲ್ಲ, ಅವರೊಂದಿಗೆ ನಡೆಯುವುದು, ಬಿಸಿಲಿನಲ್ಲಿ ಕುತ್ಕೊಳ್ಳೋದು, ಮಾತನಾಡೋದು, ಒಟ್ಟಿಗೆ ಊಟ ಮಾಡೋದು ಮತ್ತು ಭಾವನಾತ್ಮಕ ಸಂಪರ್ಕಗಳನ್ನು ಕಾಪಾಡಿಕೊಳ್ಳೋದು. ವಯಸ್ಸಾಗೋದು ಶತ್ರು ಅಲ್ಲ, ಸುಮ್ಮನೆ ಕುಳಿತುಕೊಳ್ಳುವುದು ನಿಜವಾದ ಶತ್ರು. ಆರೋಗ್ಯವಾಗಿ
ಸಕ್ರಿಯವಾಗಿರಿ. ಮತ್ತೆ ಈ ಬ್ರೆಜಿಲಿಯನ್ ಕ್ಯಾನ್ಸರ್ ತಜ್ಞರ ಆಲೋಚನೆಗಳು ಏನಂದ್ರೆ, ವೃದ್ಧಾಪ್ಯವು ಅಧಿಕೃತವಾಗಿ 60ನೇ ವಯಸ್ಸಿನಲ್ಲಿ ಪ್ರಾರಂಭವಾಗುತ್ತೆ ಮತ್ತು 80ರವರೆಗೆ ಇರುತ್ತೆ. 4ನೇ ಹಂತ 80ರಿಂದ 90 ವರ್ಷಗಳವರೆಗೆ. ದೀರ್ಘಾಯುಷ್ಯ 90ರ ನಂತರ. ವೃದ್ಧಾಪ್ಯದ ದೊಡ್ಡ ಸಮಸ್ಯೆ ಒಂಟಿತನ. ಸಂಗಾತಿಯ ಮರಣದ ನಂತರ ವಿಧವೆಯಾಗುವುದು, ಕುಟುಂಬದ ಮೇಲೆ ಹೊರೆಯಾಗಬಹುದು. ಆದ್ದರಿಂದ ಸ್ನೇಹಿತರೊಂದಿಗೆ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ, ಭೇಟಿಯಾಗುತ್ತಲೇ ಇರಿ. ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಮೇಲೆ ಹೊರೆಯಾಗಬೇಡಿ. ಅವರು ಹೇಳಿದ್ರು ಸರಿ, ಹೇಳದೇ ಇದ್ರು ಸರಿ. ಒಂದು ಸಲಹೆ, ನಮ್ಮ ಜೀವನವನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಬೇಕು. ಯಾವಾಗ ಹೊರಗೆ ಹೋಗ್ಬೇಕು, ಯಾರೊಂದಿಗೆ ಇರ್ಬೇಕು, ಏನ್ ತಿನ್ಬೇಕು, ಏನ್ ಧರಿಸ್ಬೇಕು, ಏನ್ ಓದ್ಬೇಕು, ಏನ್ ನೋಡ್ಬೇಕು, ಇದು ಯಾರನ್ನ ಕರಿಬೇಕು, ಇದನ್ನೆಲ್ಲ ನಾವೇ ನಿರ್ಧರಿಸಬೇಕು. ಇಲ್ಲದಿದ್ದರೆ ನೀವು ಇತರರ ಮೇಲೆ ಹೊರೆಯಾಗುತ್ತೀರಿ. ವಿಲಿಯಂ ಶೇಕ್ಸ್ಪಿಯರ್ ಏನ್ ಹೇಳ್ತಾರೆ ಅಂದ್ರೆ, ಭರವಸೆಯೇ ದೊಡ್ಡ ದುಃಖ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ, ಸಾವನ್ನು ಹೊರತು. ನೀವು ಮಾತನಾಡುವಾಗ ಮೊದಲು ಆಲಿಸಿ. ನೀವು ಬರೆಯುವ ಮೊದಲು ಯೋಚಿಸಿ. ನೀವು ಟೀಕಿಸುವ ಮೊದಲು ಒಳಗೆ ನೋಡಿ. ನೀವು ಪ್ರತಿಕ್ರಿಯಿಸುವ ಮೊದಲು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನೀವು ಸಾಯುವ ಮೊದಲು ಜೀವನವನ್ನು ಪೂರ್ಣವಾಗಿ ಜೀವಿಸಿ. ಉತ್ತಮ ಸಂಬಂಧಗಳು ಜನರು ಪರಿಪೂರ್ಣರಾಗಿರುವ ಸಂಬಂಧಗಳಲ್ಲ, ಆದರೆ ಜನರು ಜೀವನವನ್ನು ಹೇಗೆ ಸುಂದರಗೊಳಿಸಬೇಕೆಂದು ತಿಳಿದಿರುವ ಸಂಬಂಧಗಳಾಗಿವೆ. ಇತರರ ನ್ಯೂನತೆಗಳನ್ನು ನೋಡಿ ಆದರೆ ಅವರ ಗುಣಗಳನ್ನು ಪ್ರಶಂಸಿಸಿ. ನೀವು ಸಂತೋಷವಾಗಿರಲು ಬಯಸಿದರೆ ಇತರರನ್ನು ಸಂತೋಷಪಡಿಸಿ. ನೀವು ಏನನ್ನಾದರೂ ಸ್ವೀಕರಿಸಲು ಬಯಸಿದರೆ ಮೊದಲು ಏನನ್ನಾದರೂ ನೀಡಿ. ಪ್ರೀತಿ, ನಗುವ ಮತ್ತು ಸಕಾರಾತ್ಮಕ ಜನರೊಂದಿಗೆ ನಿಮ್ಮನ್ನು ಸುತ್ತುವರೆದಿರಿ ಮತ್ತು ನೀವು ಹಾಗೆಯೇ ಇರಿ. ಜೀವನವು ಕಷ್ಟಕರವೆಂದು ತೋರಿದರೂ, ಕಣ್ಣೀರು ಬಂದರೂ ಸಹ ನಗುತ್ತಾ ಹೇಳಿ, ಎಲ್ಲವೂ ಸರಿಯಾಗುತ್ತದೆ. ಏಕೆಂದರೆ ನಾನು ಇನ್ನೂ ಪ್ರಯಾಣದಲ್ಲಿದ್ದೇನೆ. ಒಂದು ಸಣ್ಣ ಪರೀಕ್ಷೆ ಏನ್ ಗೊತ್ತಾ? ನೀವು ಈ ಸಂದೇಶವನ್ನು ಯಾರಿಗೂ ಹೇಳದಿದ್ರೆ ನೀವು ಸ್ವಲ್ಪ ಒಂಟಿತನ ಮತ್ತು ದುಃಖಿತರಾಗಿದ್ದೀರಿ ಅಂತ ಅರ್ಥ. ನೀವು ಈ ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಹೇಳಿ, ಅವರು ನಿಮ್ಮನ್ನು ಎಂದಿಗೂ ಮರೆಯೋದಿಲ್ಲ. ಥ್ಯಾಂಕ್ ಯು. ಧನ್ಯವಾದಗಳು ಅಶ್ವಿನಿ, ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೂಪರ್ ಸೂಪರ್ ಮೇಡಮ್. ಕೇಳಿಸ್ಕೊಂಡ ಎಲ್ಲರಿಗೂ ಧನ್ಯವಾದಗಳು. ನಿವೇತಾ ಪುಟ್ಟ, ನೆಕ್ಸ್ಟ್ ಚೆನ್ನಾಗಿ ನಿಮ್ಮನ್ನ ಅಶ್ವಿನಿ. ಹಿಡಿತೀನಿ. ಖಂಡಿತ ಮೇಡಮ್, ಇದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು. ಇಲ್ಲಿರೋ ಎಲ್ಲಾ ಮಾಸ್ಟರ್ಸ್ಗೆ ಇದು ಅರ್ಥ ಆಗಿದೆ. ಇನ್ನು ಕೇಳ್ಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋದು ಅಂದ್ರೆ ಜೀವನದಲ್ಲಿ ಅನುಭವ, ಅಂದ್ರೆ ಜೀವನ ಅನುಭವ, ಅನುಭವವೇ ಪಾಠಶಾಲೆ ಅಂತ ಹೇಳ್ತಾರಲ್ವಾ. ಸಾಕಷ್ಟು ನಮ್ಗೆ ಜ್ಞಾನವನ್ನು ಕೊಡುತ್ತೆ, ಎಲ್ಲವನ್ನು ಕಲಿಸುತ್ತೆ ಈ ಜೀವನ. ಇದರ ಒಂದು ಸಾರಾಂಶ ಒಟ್ಟಾರೆಯಾಗಿ ಇದರಲ್ಲಿ ತಂದ್ಕೊಟ್ಟಿದ್ದೀರಮ್ಮ ನೀವು. ಅಂದ್ರೆ ಎಲ್ಲಾ ಸಂಬಂಧಗಳು ಅವು ಸಂಬಂಧ ಅಲ್ಲ, ಉತ್ತಮವಾದ ಸಂಬಂಧಗಳು ಸಂಬಂಧ ಅಂತ ಹೇಳಿದ್ರಿ. ನಾವ್ ಎಷ್ಟೇ ಕಷ್ಟ ಬಂದ್ರು ಸಹ ಅದನ್ನ ನಗುತ್ತಾ ಸ್ವೀಕಾರ ಮಾಡ್ಬೇಕು ಅಂತ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ, ಕೊನೆಯದಾಗಿ ಈ ಸಂದೇಶವನ್ನು ಯಾರೆಲ್ಲ ಮತ್ತೊಬ್ಬರಿಗೆ ಹೇಳ್ಕೊಳ್ಳಲ್ಲ, ಅಂದ್ರೆ ಪ್ರೀತಿ ಪಾತ್ರರಿಗೆ, ಆತ್ಮೀಯರಿಗೆ ಹೇಳ್ಕೊಳ್ಳಿಲ್ಲ ಅಂದ್ರೆ ಅವರಲ್ಲಿ ಇನ್ನೂ ದುಃಖ ಇದೆ. ಅಕಸ್ಮಾತ್ ಹೇಳ್ಕೊಂಡ್ವಿ ಅಂತಂದ್ರೆ, ಈ ಸಂದೇಶ ಹೇಳ್ಕೊಂಡ್ವಿ ಅಂತ ಅಂದ್ರೆ ದುಃಖ ಅವರಲ್ಲಿ ಇಲ್ಲ ಅನ್ನೋದು ನನ್ಗ ಅರ್ಥ ಆಯ್ತಮ್ಮ. ಸರಿನಮ್ಮ? ಕರೆಕ್ಟ್. ಥ್ಯಾಂಕ್ ಯು. ಓಕೆ. ನನ್ಗೇನಾದ್ರೂ ಚಿಕ್ಕಪುಟ್ಟು ದುಃಖ ಬಂದ್ರೆ ನಾನು ವೇದಮ್ಮಂಗೆ ಹೇಳ್ಕೊಂಡ್ಬಿಡ್ತೀನಿ ಇನ್ಮೇಲೆ. ಓಕೆ, ನಾನು ನಿವೇತಾ ಪುಟ್ಟು ಕೊಟ್ಬಿಡ್ತೀನಿ. ಎಸ್, ವೆಲ್ಕಮ್ ಪುಟ್ಟ. ಥ್ಯಾಂಕ್ ಯು.
ಮ್ಯಾಮ್ ನಾನಿವತ್ತು ಒಂದು ಶ್ಲೋಕ ಎಲ್ಲ. ಮೊದಲು ಸಂಜೆ ತರಗತಿ ಮಕ್ಕಳ ಬೇಸಿಗೆ ಶಿಬಿರ ತರಗತಿಲಿ ಭಾಗವಹಿಸ್ತೀರಾ. ತುಂಬಾ ಅದ್ಭುತವಾಗಿ ನಿಮ್ಮ ಪಾರ್ಟಿಸಿಪೇಷನ್ ಇರುತ್ತೆ. ಅದ್ರ ಬಗ್ಗೆ ಅನಿಸಿಕೆ ಕೊಡಮ್ಮ, ಆಮೇಲೆ ಅಡೆಯಂತೆ. ಎಸ್ ಮ್ಯಾಮ್. ಎಲ್ಲ ಫುಲ್ ಕ್ಲಾಸ್ ಚೆನ್ನಾಗಿರುತ್ತೆ ಮ್ಯಾಮ್. ಅದ್ರಲ್ಲಿ ಎಲ್ಲ ಧ್ಯಾನ ಹೇಳ್ಕೊಡ್ತಾರೆ, ಅಬ್ಯಾಕಸ್ ಹೇಳ್ಕೊಡ್ತಾರೆ, ಯೋಗ ಎಲ್ಲ ಹೇಳ್ಕೊಡ್ತಾರೆ ಮ್ಯಾಮ್. ಮತ್ತೆ ನಿನ್ನೆ ಒಂದ್ ಪಿರಮಿಡ್ ಬಗ್ಗೆ ಹೇಳ್ಕೊಟ್ರು ಮ್ಯಾಮ್, ಹೊಸದಾಗಿ ಬಂದು. ಪಿರಮಿಡ್ ಬಗ್ಗೆ ಯಾರು ಹೇಳ್ಕೊಟ್ಟಿದ್ದು? ಮ್ಯಾಮ್ ಪಿರಮಿಡ್ ಬಗ್ಗೆ ಯಾರು ಹೇಳ್ಕೊಟ್ಟಿದ್ದು ಪುಟ್ಟ ನಿನ್ನೆ? ನಿನ್ನೆ ಪಿರಮಿಡ್ ಬಗ್ಗೆ ಗೌಡ್ರಾ? ಇಲ್ಲ, ಸ್ಮಾಲ್ ಗೌಡ್ರು ಅಂತ ಹೇಳಿದ್ರಲ್ವಾ ಅವ್ರ ಹೆಸರು? ಸಣ್ಗೌಡ್ರು. ಸೂಪರ್. ಸ್ಮಾಲ್ ಗೌಡ್ರು ಅಲ್ವಂತೆ, ಸಣ್ಣ ಗೌಡ್ರಂತೆ. ಸೂಪರ್ ಪುಟ್ಟ. ಇದನ್ನೇ ಮಕ್ಕಳು ಅನ್ನೋದು. ಕ್ಲಾಸಲ್ಲಿ ಈಗ ಟೀಚರು 2+2 5 ಅಂತ ಹೇಳ್ಕೊಟ್ರಂತೆ. ಆಮೇಲೆ ಮನೇಲಿ 2+2 5 5 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾಗ, ಇಲ್ಲಪ್ಪ ಅಂತ ತಾಯಿ ಹೇಳ್ಕೊಡ್ತಾರೆ, 2+2 4, ಇದು ಹೆಂಗಾಗುತ್ತೆ? ಇಲ್ಲ ಇಲ್ಲ, ನನಗೆ ಟೀಚರ್ ಹೇಳ್ಕೊಟ್ಟಿದ್ದಾರೆ 2 2 5 ಅಂದ್ರೆ. ಮಕ್ಕಳು ಹೇಗೆ ಅಂದ್ರೆ ಟೀಚರ್ ಭಯ ಪಡ್ತಾರೆ, ಅವ್ರು ಏನೇ ಹೇಳ್ಕೊಟ್ರು ಅದ್ ನಿಜ ಅಂತ ನಂಬಿಡ್ತಾರೆ ಅನ್ನೋದು ಇದರ ಒಂದು ಸಾರಾಂಶ. ಯಸ್ಮಾ, ಹಾಡು ಹೇಳ್ತೀಯಾ? ಹಾ ಮ್ಯಾಮ್. ಆಯ್ತು ಪುಟ್ಟ. ಸ್ಟಾರ್ಟ್. ನಿನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ನಾನೇ ಹೇಳ್ಬಿಡ್ತೀನಿ, ನೀವು ಹೇಳಿಲ್ಲ ಅಂದ್ರೆ ನಿಮ್ಮ ಅವಕಾಶ ನಾನೇ ತಗೊಂಡ್ಬಿಡ್ತೀನಿ. ಎಸ್ ಮಾಸ್ಟರ್ಸ್, ಮಗು ಹಾಡುತ್ತೆ. ಇನ್ನೂ ಏನೋ ಸ್ವಲ್ಪ ಮಿಸ್ ಆಗಿದೆ, ಅದು ಗಮನಿಸ್ತಾ ಇದೆ ಅಲ್ಲಿವರೆಗೂ. ಎಸ್ ಮಾಸ್ಟರ್ಸ್, ಇವತ್ತಿನ ಶನಿವಾರದ ಸಂಚಿಕೆ ಯಾರೆಲ್ಲ ಭಾಗವಹಿಸ್ತೀರಾ, ಇವತ್ತು ಇಡೀ ದಿನ ಖುಷಿ, ನಗು, ಯಾವ್ದ್ಯಾವ್ದು ಪಾಸಿಟಿವ್ ಅನ್ನೋದಿದೆ ಅದೆಲ್ಲ ನಮ್ದಾಗುತ್ತೆ. ಖಂಡಿತವಾಗ್ಲೂ ಎಲ್ರೂ ಸಹ ಭಾಗವಹಿಸಿ ನಿಮ್ಮ ಅನಿಸಿಕೆ, ಅಂತರಾಳದಲ್ಲಿರುವ ಆ ಕಲೆಯನ್ನು ಹೊರಗಡೆ ಹಾಕಿ ಅಂತ ಮತ್ತೊಮ್ಮೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಎಸ್ ಪುಟ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾರ್ಗಜಂ ಛಾಯಾಮಾತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಅಷ್ಟೇನಾ? ಎಸ್ ಮ್ಯಾಮ್. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನೈಶ್ವರ ಸ್ತೋತ್ರ. ಸೂಪರ್ ಪುಟ. ಸಂಜೆನೂ ಕೂಡ ವಿಶೇಷ ಸಂಚಿಕೆ ಇರುತ್ತೆ, ಭಾಗವಹಿಸ್ಬೇಕು, ಆಯ್ತಾ? ಈಗ ನಿನ್ನೆ ಪಿರಮಿಡ್ ಬಗ್ಗೆ ಮಾಹಿತಿ ಕೊಡ್ತಾರಲ್ಲ, ಆ ಮಾಮೂನ್ ಜೊತೆ ಮಾತಾಡೋಣವಾ? ಮಾಮ, ಮಾಮ ಬನ್ನಿ ಮಾಮ. ಹಾಯ್ ಪುಟಿ. ಹಾಯ್ ಪುಟಿ, ಹೇಗಿದ್ದೀಯಾ? ಹೌ ಆರ್ ಯು? ಚೆನ್ನಾಗಿದ್ದೀನಿ ಸರ್, ನೀವ್ ಓಕೆ. ಹೇಗಿದ್ದೀರಾ? ಚಾ ತಿಂದು ಮಂಡಕ್ಕಿ ಕುಡಿದ್ಯಾ? ಇಲ್ವಾ? ಚಾ ತಿಂದು ಮಂಡಕ್ಕಿ ಕುಡಿದ್ಯಾ? ತಿಂಡಿ ಕುಡಿದ್ಯಾ? ಎಂತ ಮಾಡಿದಿ ಮತ್ತೆ? ಇನ್ನು ಏನು ಮಾಡಿಲ್ವಾ? ಚಾ ತಿಂತಾರ ಕುಡಿತಾರ? ತಿಂತೀವಿ. ತಿಂಡಿನ ಕುಡಿತಾರ ತಿಂತಾರೆ? ತಿಂತೀವಿ. ಮತ್ ನಾ ಉಲ್ಟಾ ಹೇಳಿದ್ನಲ್ಲ, ನೀ ಅದಕ್ಕೇನು ಹೇಳಲಿಲ್ಲವಲ್ಲ? ಫ್ಲಾಶ್ ಆಗ್ಲಿಲ್ಲ? ಆಯ್ತಾ? ಆಯ್ತಾ? ಓಕೆ, ಥ್ಯಾಂಕ್ ಯು ಪುಟ್ಟಿ. ಇದೇ ತರ ಭಾಗವಹಿಸ್ತಾ ಇರು, ಹಿಂಗೆ ಬೆಳಿತಾ ಇರು. ಏನೋ ನಿನ್ನ 2 ಕೈ ಹಸ್ತ ತೋರ್ಸು ಮುಂದ್ಗಡೆ, ಹಿಂಗ ಇಡಿ. ನಿನ್ ಕೈ ಹಸ್ತಗಳ ಮುಂದೆ ಇಡಿ, ಮುಂದ್ಗಡೆ ತೋರ್ಸು. ಎಸ್, 2 ಜೊತೆಗೆ ತೋರ್ಸು. ಹಸ್ತ ಹಸ್ತ ಮುಂದ್ಗಡೆ ಭಾಗ 2 ಜೋಡಿಸಿ ತೋರ್ಸಮ್ಮ. ಹಂಗೆ. ವಾ ವಾ, ಬೆಳಕಿ ಹಿಡಿ, ನನ್ ಕಡೆ ಮುಖ ಮಾಡಿ, ಹಿಂಗೆ ಎದುರುಗಡೆಗೆ. ಇಲ್ಲ, ನಿನಗೆ ಗೊತ್ತಾಗಿಲ್ಲ. ಓಕೆ, ಹಸ್ತನೇ ಮುಂದ್ಗಡೆ ಮಾಡ್ಬೇಕು. ಆಶೀರ್ವಾದ ಮಾಡೋರು ಹೆಂಗ್ ಮಾಡ್ತಾರೆ ಆತರ ಹಿಡ್ಕೊ. ಆಶೀರ್ವಾದ, ನಮಸ್ಕಾರ ಅಲ್ಲ, ಆಶೀರ್ವಾದ. ಹಾ,
ಎಸ್ 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 ಎಸ್. ಅಂದ್ರೆ ಅಲ್ಲಿ ಹಸ್ತ ಕಾಣ್ತಾ ಇಲ್ಲ, ಮೇಲ್ಗಡೆಯಿಂದ ಮಾಡ್ತಾ ಇದೀಯಾ, ಎದುರುಗಡೆ ಮಾಡ್ಬೇಕು. ಲಕ್ಷ್ಮೀದೇವಿ ಹೆಂಗ್ ಕುಂತಿರ್ತಾಳೆ ಫೋಟೋದಲ್ಲಿ. ಹಾ ಎಸ್. ಎರಡು ಕೈನ ಅದೇ ತರ ಹಿಡ್ಕೊ, ಎರಡು ಹಸ್ತ ಹಂಗೆ ಜೊತೆಗೆ ಹಿಡ್ಕೊ, ಪಕ್ಕಕ್ಕೂ ಎರಡು ಪಕ್ಕದಲ್ಲಿ ಹಿಡ್ಕೊ, ಜೊತೆಗೆ ಹಿಡ್ಕೊ. ಎಸ್ 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 ಎಸ್, ಗುಡ್. ಓಕೆ, ಒಳ್ಳೆ ರೆಕ್ಕೆ ಇದಾವೆ ನಿಮ್ಮಲ್ಲಿ, ಬೆರಳು ಚೆನ್ನಾಗಿದೆ ಪುಟಿ, ಚೆನ್ನಾಗಿ ಬೆಳಿತೀಯ ನೀನು, ಒಳ್ಳೆ ಸಾಧನೆ ಮಾಡಿದೀಯಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಾನು ಅದನ್ನು ಕೂಡ ಹೇಳ್ತೀನಿ, ಕೈಯಲ್ಲಿ ಇರ್ತಕ್ಕಂಥ ರೇಖೆಗಳು, ಬೆರಳುಗಳು ಯಾವ ತರ ಇರ್ತವೆ, ಹಸ್ತ ಯಾವ ತರ ಇರುತ್ತೆ, ಅದರ ಅಂದ ಚಂದ, ಬೆರಳುಗಳ ಆಕಾರದ ಮೇಲೆ ನೀವು ಮುಂದೆ ಏನ್ ಆಗ್ತೀರಿ, ಯಾವ ತರ ಬೆಳಿತೀರಿ, ನಿಮ್ಮಲ್ಲಿ ಏನ್ ಕಲೆ ಇರುತ್ತೆ ಅನ್ನೋದು ಕೂಡ ನಾವು ಕಂಡು ಹಿಡ್ಕೋಬಹುದು. ಆ ರೇಖೆಗಳು ಕೂಡ ಹಸ್ತದಲ್ಲಿ ಇರ್ತವೆ. ಓಕೆ, ಥ್ಯಾಂಕ್ ಯು ಪುಟಿ, ಚೆನ್ನಾಗಿ ಓದು, ಚೆನ್ನಾಗಿ ಬೆಳೆಯ. ಓಕೆ ಮಾ, ಗುಡ್. ಬಾಯ್ ಮಾ, ಬಾಯ್. ಅಜ್ಜಿ ಏನ ಅಂತಿದೆ ಅಲ್ಲ, ಬೈತಿದೆ. ಗೌಡ ಗೌಡ, ನೀನು ನೀನು ನಿಜವಾದ ಭವಿಷ್ಯ ಹೇಳಿಲ್ಲ, ನೀನು AI ಭವಿಷ್ಯ ಹೇಳೋರ್ ನೀವು. ನಿನ್ ಕೈ ತೋರ್ಸಮ್ಮ ಪುಟಿ. ನೀವಿದ್ದಾಗ ನಿನ್ ಕೈ ಎಲ್ಲ ಸುಳ್ಳು ಕೇಳ್ಬೇಡ, ಇವರು AI ಮಾಸ್ಟರ್ ಗೊತ್ತಾ? ಈ ನಿನ್ ಗೌಡ, ಕೈ ತೋರ್ಸಮ್ಮ. ಚೆನ್ನಾಗಿ ಹಿಡಿಯಮ್ಮ ಜೊತೆಗೆ. ಎಸ್, 1 ಸೆಕೆಂಡ್ 1 ಸೆಕೆಂಡ್. ಓಕೆ, ಡಿಫ್ರೆಂಟ್ ಇದೆ. ಓಕೆ ಓಕೆ, ಎಸ್. ನಿಮ್ಗೆ ಆಮೇಲೆ ಹೇಳ್ತೇನಮ್ಮ ನಿನ್ ಭವಿಷ್ಯ ಏನಿದೆ ಅಂತ ಹೇಳಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಏನೋ ಗೊತ್ತಿಲ್ಲ ಈ ಗೌಡನಿಗೆ, ಎಲ್ಲ ಬರೀ ಓಡು. ಗೌಡ, ನಂದು ಎಷ್ಟು ಬಂದಿದೆ ಗೊತ್ತಾ SLC ಮಾರ್ಕ್ಸ್? ನಿಂದೆಷ್ಟು? ಮಾತಾಡ್ತೀನಿ. ನಂದೆಷ್ಟು ಗೊತ್ತಾ? ಫಸ್ಟ್ ನೀನ್ ಹೇಳು, ಆಮೇಲೆ ನಾನು ಹೇಳ್ತೀನಿ. ಗೌಡ ಫೇಲ್ ಆಗಿದ್ದಾನೆ, ಅದಕ್ಕೆ ಹೊರಟೋದ. ಓಕೆ, ನಡುವೆ ಈ ಒಂದು ಮನರಂಜನೆ ಬರ್ಬೇಕು ಅಂತ ಒಂದು ಹಾಸ್ಯ. ಸಾರಿ ಗೌಡ್ರೆ. ಓಕೆ, ಎಲ್ಲ ಹ್ಯಾಂಡ್ ರೈಸ್ ಬಂದ್ಬಿಟ್ಟಿದಾವೆ. ಈಗ ಸ್ವಲ್ಪ ನಾನು ಫ್ರೀ ಆಗ್ಬಿಡ್ತೀನಿ, ನಮ್ಮ ಉಮ್ಮಮ್ಮನವ್ರಿಗೆ ಪಾಸ್ ಮಾಡ್ಬಿಡ್ತೀನಿ. ಹ್ಯಾಂಡ್ ರೈಸ್ ಎಲ್ಲ ನಿಮ್ದು. ಹೌದಾ? ಓಕೆ ಮೇಡಮ್, ಓಕೆ ಮೇಡಮ್. ಹ್ಯಾಂಡ್ ರೈಸ್ ನಿಮ್ದು, ನೆಟ್ ನಂದು. ಓಕೆ, ಹಾ, ಬೇಗ ಬೇಗ ಕರಿಬೇಕು ನೀವು, 1 ಸೆಕೆಂಡ್ ವೇಸ್ಟ್ ಮಾಡೋ ಹಾಗಿಲ್ಲ, ಸಮಯ ತುಂಬಾ ಅಪ್ರಿಶಿಯೇಟ್ಸ್ ಆಗಿದೆ. ಆಗ್ತಾ ಇಲ್ಲ ಮೇಡಮ್. ಆಗ್ತಾ ಇಲ್ವಾ? ಓ, ನಾನು ಒಂದ್ ನಿಮಿಷ, ನನ್ನ ಕೈ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಮೇಡಮ್. ಆಯ್ತು, ಅನುರಾಧ ಮೇಡಮ್. ಹಲೋ, ಅನುರಾಧ ಮೇಡಮ್. ಎಲ್ಲರಿಗೂ ನಮಸ್ತೆ ಮೇಡಮ್. ಶ್ರೀ ಮೇಡಮ್. ಅಯ್ಯೋ, ಮ್ಯಾಮ್ ಇಬ್ಬಿಬ್ರು ನಮಸ್ತೆ. ಕೊಟ್ಬಿಟ್ಟಿದ್ದಾರೆ. ಅನುರಾಧ ಮೇಡಮ್ ಕೊಟ್ಟಿದ್ದೆ ನಾನು, ಅದಕ್ಕೆ ಮೇಡಮ್. ಮೇಡಮ್, ಅನುರಾಧ ಮೇಡಮ್ ಕೊಟ್ಟಿದ್ದೆ. ಅನುರಾಧ ಮೇಡಮ್, ನಮಸ್ತೆ ಮೇಡಮ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬೇಡ, ನೇರವಾಗಿ ಬನ್ನಿ, ತಮಾಷೆಗಾಗಿ. ನಾನೊಂದು ಜನಪದ ಗೀತೆ ಹೇಳ್ತೀನಿ. ಗಂಟ್ಲು ಸರಿ ಇಲ್ಲ, ಸುಮಾರಾಗಿ ಹೇಳ್ತೀನಿ ಅಷ್ಟೇ. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬಂಗಾರದ ಸೆಡ್ಡೆ ಬಲಗೈಲಿ, ಬಂಗಾರದ ಸೆಡ್ಡೆ ಬಲಗೈಲಿ, ಬಂಗಾರದ ಸೆಡ್ಡೆ ಬಲಗೈಲಿ ಹಿಡಕೊಂಡು ಹೊನ್ನ ಬಿಟ್ಯಾರೋ ಹೊಳಿ ಸಾಲ, ಹೊನ್ನ ಬಿಟ್ಯಾರೋ ಹೊಳಿ ಸಾಲ. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬಂಗಾರದ ಸೆಡ್ಡೆ ಬಲಗೈಲಿ, ಬಂಗಾರದ ಸೆಡ್ಡೆ ಬಲಗೈಲಿ ಹಿಡಕೊಂಡು ಹೊನ್ನ ಬಿಟ್ಯಾರೋ ಹೊಳಿ ಸಾಲ. ಕರಿ ಎತ್ತು ಕಾಳಿಂಗ ಬಿಳಿ ಎತ್ತು ಮಾಲಿಂಗ, ಕರಿ ಎತ್ತು ಕಾಳಿಂಗ ಬಿಳಿ ಎತ್ತು ಮಾಲಿಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರ್ಕಾರವೆಲ್ಲ ನಡುಗೀತು, ಸರ್ಕಾರವೆಲ್ಲ ನಡುಗೀತು. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬಂಗಾರದ ಸೆಡ್ಡೆ ಬಲಗೈಲಿ. ಬೆಳೆಯಾಗಿ ಬಂದೈತೆ ಬಸವಣ್ಣನಾದೆಯೇ, ಬೆಳೆಯಾಗಿ ಬಂದೈತೆ ಬಸವಣ್ಣನಾದೆಯೇ, ಮದ್ದೂರ ಜಾತ್ರೆಗೆ ಹೋಗತೀನಿ,
ಮದ್ದೂರ ಜಾತ್ರೆಗೆ ಹೋಗತೀನಿ ನಿಮಗಾಗಿ, ಮದ್ದೂರ ಜಾತ್ರೆಗೆ ಹೋಗತೀನಿ ನಿಮಗಾಗಿ, ಊರಿಗೆಜ್ಜೆ ಗಂಟೆ ತರುತ್ತೀನಿ, ಊರಿಗೆಜ್ಜೆ ಗಂಟೆ ತರುತ್ತೀನಿ. ಬೆಳ್ಳಾನಿ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬೆಳ್ಳಾನಿ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬಂಗಾರದ ಸೆಡೆ ಬಲಗೈಲಿ. ಆ ವರ್ಷ ಹಂಗಾಯ್ತು, ಈ ವರ್ಷ ಹಿಂಗಾಯ್ತು, ಆ ವರ್ಷ ಹಂಗಾಯ್ತು, ಈ ವರ್ಷ ಹಿಂಗಾಯ್ತು, ಮುಂದಿನ ವರ್ಷ ಬೆಳೆ ಬರಲೋ, ಮುಂದಿನ ವರ್ಷ ಬೆಳೆ ಬರಲೋ ಬಸವಣ್ಣ, ಮುಂದಿನ ವರ್ಷ ಬೆಳೆ ಬರಲೋ ಬಸವಣ್ಣ. ಕೊಳ್ಳಾಗ ಬಂಗಾರದ ಸಿರಿಗೆಜ್ಜೆ, ಕೊಳ್ಳಾಗ ಬಂಗಾರದ ಸಿರಿಗೆಜ್ಜೆ, ಬೆಳ್ಳಾನಿ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬೆಳ್ಳಾನಿ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬಂಗಾರದ ಸೆಡೆ ಬಲಗೈಲಿ. ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು, ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು, ಅವು ಕಳಸಯ್ಯ ಹೊಸ ತೇರು ಬರುವಾಗ, ಅವು ಕಳಸಯ್ಯ ಹೊಸ ತೇರು ಬರುವಾಗ, ಆಕಾಶದ ಗಂಟೆ ನುಡಿದಾವೋ, ಗಂಟೆ ನುಡಿದಾವೋ, ಆಕಾಶದ ಗಂಟೆ ನುಡಿದಾವೋ. ಬೆಳ್ಳಾನಿ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬೆಳ್ಳಾನಿ ಎರಡೆತ್ತು ಬಾರುಕೋಲು, ಬಂಗಾರದ ಸೆಡೆ ಬಲಗೈಲಿ, ಬಂಗಾರದ ಸೆಡೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ಯಾರೋ ಹೋಳಿ ಸಾಲ, ಹೊನ್ನ ಬಿತ್ಯಾರೋ ಹೋಳಿ ಸಾಲ, ಹೊನ್ನ ಬಿತ್ಯಾರೋ ಹೋಳಿ ಸಾಲ. ಅವಕಾಶಕ್ಕಾಗಿ ಧನ್ಯವಾದಗಳು. ವಾ ಮೇಡಮ್, ಯಾವಾಗ್ಲೂ ಈ ತರದ್ದು ನೀವು ಹಾಡು, ಜನಪದ ಗೀತೆ, ಭಕ್ತಿ ಗೀತೆ ಹಾಡ್ತೀರಾ? ಎಲ್ಲಿ ಸಂಗ್ರಹಣೆ ಮಾಡ್ತೀರಾ ಅಂತ ಕೇಳ್ಬಹುದಾ? ನಾವು ಯೋಗ ಕ್ಲಾಸ್ ಅಲ್ಲಿ ಆಡ್ತೀವಲ್ಲ, ಹಾಗಾಗಿ ಬರ್ಕೊಂಡಿರ್ತೀನಿ, ಆಡ್ತೀನಿ. ಓಕೆ, ನೀವ್ ಇದನ್ನೆಲ್ಲ ನೀವು ಸಂಗ್ರಹಣೆ ಮಾಡಿದ್ರೆ ಜೋಕ್ಸ್ ಅಂತವನ್ನೆಲ್ಲ ನಮ್ಮ ಉಮಾದೇವಿ ಮೇಡಮ್ ಸದಾಕಾಲ ಅವರಲ್ಲಿ ಸ್ಟೋರ್ ಇರುತ್ತೆ ನೋಡಿ. ಓಕೆ, ನೆಕ್ಸ್ಟ್. ಎಸ್ ಮೇಡಮ್. ಧನ್ಯವಾದಗಳು. ಎಸ್ ಮಾತಾಡ್ಲ ಅವ್ರು ಮಾತಾಡ್ತಾರ? ನಾನೇ ಮಾತಾಡ್ತೀನಿ ಶಾರದಾ. ಗುರುದೇವಿ ಮೇಡಮ್, ಇವತ್ತು ವಿಶೇಷ ಸಂಚಿಕೆ, ಮಾತು ನಿಮ್ಮದೇ, ಮಾತಾಡ್ಬೋದಂತ ಕೇಳ್ಬಾರ್ದು. ಇಲ್ಲ, ಅವ್ರು ಎರಡೆರಡು ಇಬ್ರಿಗೆ ಒಂದೇ ಸಲಕ ಅನ್ಮಿಟ್ ಕೊಡ್ತಾರಲ್ವಾ, ಅದಕ್ಕೆ ಈಗ ಕೊಟ್ಟಿದೆ ಮೇಡಮ್. ಮೇಡಮ್ ನಾನ್ ಮಾತಾಡ್ತೀನಿ, ಆಮೇಲೆ ನೀವು ಮಾತಾಡಿ. ಕೊಟ್ಟಿದ್ನಲ್ಲ, ಒಂದ್ ಕೆಲ್ಸ ಮಾಡೋಣ, ಅನುರಾಧ ಮೇಡಮ್ ಮ್ಯೂಟ್ ಮಾಡ್ಕೊಳ್ತಾರೆ. ಇಲ್ಲ ಮೇಡಮ್, ನಾನ್ ಶಾರದಾ ಮಾತಾಡ್ತೀನಿ. ಅಲ್ಲ, ಒಂದ್ ಸೆಕೆಂಡ್ ಮೇಡಮ್, ಆಮೇಲೆ ಮಾತಾಡ್ತೀನಿ ಮೇಡಮ್, ಒಂದೇ ಒಂದ್ ಸೆಕೆಂಡ್. ಅನುರಾಧ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮ್ಯಾಮ್, ಓಕೆ ಮ್ಯಾಮ್. ಉಮಾದೇವಿ ಮೇಡಮ್, ಎಲ್ಲ ಮುಗಿದ್ಮೇಲೆ ನೀವು ಅನ್ಮ್ಯೂಟ್ ಕೊಡಿ, ಕೊಟ್ಟುಬಿಟ್ಟು ನೀವು ಮ್ಯೂಟ್ ಮಾಡ್ಕೊಂಬಿಡಿ. ಈಗ ಗುರುದೇವಿ ಹಿರೇಮಠ್ ಯಾರು ಮಾತಾಡ್ತಾರೆ ಅಂತ ಗೊತ್ತಾಗ್ಲಿಲ್ಲ. ಶಾರದಾ ಮೇಡಮ್ ನಾನು ಮಾತಾಡಿ ಮೇಡಮ್. ನನಗೆ ವೇದಾವತಿ ಅಮ್ಮ ಹೇಳಿದ್ದು ಅಕ್ಷರಶಃ ಸತ್ಯ. ಎಲ್ಲರೂ ಆ ಹಂತವನ್ನು ದಾಟಿ ಹೋಗ್ತೀವಿ. ಅದು ತುಂಬಾ ಇಷ್ಟ ಆಯ್ತು ನನಗೆ. ಅದನ್ನ ಇದ್ರೆ ಗ್ರೂಪಿಗೆ ಹಾಕಿ ಅಂತ ವೇದಾವತಿ ಅಮ್ಮಗೊಂದು ಮನವಿ. ಆಮೇಲೆ ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸಣ್ಣ ಮಗು ಹಿಡ್ಕೊಂಡು ಸನ್ನೇಗೌಡ್ರದ್ದು, ನಿಮ್ದು ಹಾಸ್ಯ ಇರ್ಬೋದು, ಮಧ್ಯ ಮಧ್ಯದಲ್ಲಿ ಬಂದು ಅದು ಹಾಸ್ಯಪಾಟ್ ಮಾಡೋದಾಗಿರ್ಬೋದು. ಯಾಕಂದ್ರೆ ಮನ್ಸಿಗೆ ತುಂಬಾ ಬೆಳಗ್ಗೆ ಒಂಥರ ಪಾಸಿಟಿವ್ ಎನರ್ಜಿ ತುಂಬ್ತಾ ಇರ್ತೀರ. ಗೌಡ್ರದ್ದು ನಿಮ್ದು ಕಾಂಬಿನೇಷನ್. ಆ ರಂಗಜ್ಜಿ ಎಲ್ಲಿರ್ತಾಳ, ಅವಾಗ ಉದ್ಭವ ಆಗ್ತಾಳ. ಆ ರಂಗಜ್ಜಿ ನೋಡೋದೇ ಒಂದು ಚಂದ, ಆಕಿನ್ ಮಾತ್ ಕೇಳೋದೇ ಒಂದು ಚಂದ. ನಮ್ಗೆ ಅಶ್ವಿನಿ ಬೇಡ, ನಮ್ ರಂಗಜ್ಜಿನೇ ಇರ್ಲಿ, ಆ ತರ ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನು ಗಾರ್ಡನ್ದಲ್ಲಿ ಬಂದಿದ್ದೀನಿ. ಅವಕಾಶ ಇನ್ನೊಬ್ರಿಗೆ ಕೊಡಿ, ನಾನು ಮಧ್ಯಾಹ್ನ ತಗೊಂತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಅವಕಾಶಕ್ಕಾಗಿ. ಹೊರಗಡೆ ಇದ್ದೀನಿ. ಸೂಪರ್, ಥ್ಯಾಂಕ್ ಯು ಮೇಡಮ್. ಒಳ್ಳೆ ಮಾತಾಡಿದ್ರಿ. ಆ ಇಂಪನು ಕೂಡ ಬಂದಿದ್ದಾರೆ. ಇಂಪನ, ನೀವು ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಏನಾದ್ರೂ ಒಂದು ಹಾಸ್ಯ ಕೊಟ್ಬಿಡಿ, ಹಾಡ್ ಹೇಳ್ಬಿಡಿ. ವೇಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಶಾರದಾ ಮೇಡಮ್. ಎಸ್ ಮೇಡಮ್, ವೆಲ್ಕಮ್.
ನಾನು ಚಿಕ್ಕದೊಂದು ಸ್ಟೋರಿ ಹೇಳ್ತೀನಿ ಮೇಡಮ್. ಮ್ಯಾಮ್. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಮೇಡಮ್, ಒಂದು ಚಿಕ್ಕದ ಸ್ಟೋರಿ. ಒಬ್ಬ ಸೇಟುಜಿ ಹತ್ರ ಬೇಜಾನ್ ದುಡ್ಡಿರುತ್ತೆ. ಅವನು ಏನ್ ಮಾಡೋದು, ದುಡ್ಡು ಇಷ್ಟೊಂದೆಲ್ಲ ಇಟ್ಕೊಂಡು ನಾನು ಅಂತ ಯೋಚನೆ ಮಾಡ್ತಾ ಇರುವಾಗ ಜನಗಳಿಗೆ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಎಲ್ಲಾರನ್ನು ಕರೆದ್ಬಿಟ್ಟು ನಿಮ್ಗೆ ದುಡ್ಡು ಎಷ್ಟು ಬೇಕು ಅಂತ ಎಲ್ಲ ಕೇಳ್ತಾ ಇರ್ತಾನೆ. ಅವನ ಜೊತೆ ಇರೋನ್ ಏನ್ ಮಾಡ್ತಾನೆ, ದುಡ್ಡೆಲ್ಲನ ಹಂಚು ನೀನು, ಯಾರ್ಯಾರಿಗೆ ಎಷ್ಟಿಷ್ಟು ಬೇಕೆಲ್ಲನ, ಯಾವಾಗ ಕೊಡ್ತಾರೋ ಸಾಲ ವಾಪಸ್ಸು ಅದನ್ನ ಬರ್ಕೊ ನೀನು ಅಂತ ಹೇಳಿರ್ತಾನೆ ಜೊತೆಗಿರೋನ್ಗೆ. ಸೇಟುಜಿ ದುಡ್ಡು ಕೊಟ್ಟಂಗೆಲ್ಲನ ಅವನು ನಿಮ್ಗೆ ಬಂದು ಜನಗಳಿಗೆಲ್ಲನ ಪಬ್ಲಿಕ್ಕಿಗೆ ನಿಮ್ಗೆ ದುಡ್ಡು ಎಷ್ಟು ಬೇಕು ಅಂತ ಕೇಳ್ತಾನೆ. ನಮ್ಗೆ ಇಷ್ಟು ಬೇಕು, ನೀವ್ ಯಾವಾಗ ಕೊಡ್ತೀರಾ ಅಂದ್ರೆ ನಾನು ಬರ ಜನ್ಮ ಕೊಡ್ತೀನಿ ಅಂತ ಅಷ್ಟು ಜನ ಹೇಳ್ತಾರೆ. ಹಂಗೆ ಕೊಡ್ತಾ ಕೊಡ್ತಾ ಒಬ್ರು ಈ ಜನ್ಮದಲ್ಲಿ ನಾನು ಸಾಲ ತೀರಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸರಿ, ಹಂಗೇನೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅವ್ರದ್ದು ಫೈನಾನ್ಸ್ ತರನು ಅಲ್ಲ, ಜನಗಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಅಷ್ಟೇನೆ. ಅಷ್ಟು ಜನ ಹಂಗೆ ಇದ್ ಮಾಡ್ತಾ ಇರ್ತಾರೆ. ಆಮೇಲೆ ಒಂದ್ ದಿವಸ ಒಂದ್ ಕಳ್ಳ ಬರ್ತಾನೆ. ಕಳ್ಳ ಬಂದ್ಬಿಟ್ಟು ಅವನು ನನ್ಗೂ ದುಡ್ಡು ಬೇಕು ಅಂತ ಕೇಳ್ತಾನೆ. ಅವನೇನ್ ಮಾಡ್ತಾನೆ, ನಾನು ಈ ಜನ್ಮದಲ್ಲಿ ಆಗಲ್ಲ, ನಾನು ಬರ ಜನ್ಮದಲ್ಲಿ ತೀರಿಸ್ತೀನಿ ಅಂತ ಹೇಳ್ತಾನೆ. ಎಲ್ಲಾರು ಬಂದವರೆಲ್ಲ ಈ ಜನ್ಮ ಬರ ಜನ್ಮ ಅಂತ ಹಂಗೆ ಹೇಳಿ ಹೇಳಿ ಬರಸಿ ಹೋಗ್ತಾ ಇರ್ತಾರೆ. ಆಮೇಲೆ ಅವನ್ ಕಳ್ಳ ಏನ್ ಮಾಡ್ತಾನೆ, ಇವನ ಹತ್ರ ಬೇಜಾನ್ ದುಡ್ಡು ಇದೆಯಲ್ವಾ, ನಾನು ಎತ್ಕೊಂಡು ಹೋಗ್ಬಿಡ್ಬೇಕು ಅಂತ ರಾತ್ರಿ ಏನ್ ಮಾಡ್ತಾನೆ, ಅವ್ನ ಮನೆ ಕಳ್ತನಕ್ ಬರ್ತಾನೆ. ಕಳ್ತನಕ್ ಬಂದ್ರೆ ಕೊಟ್ಟಿಗೆ ಮನೆಗೆ ಹೋಗ್ತಾನೆ. ಕೊಟ್ಟಿಗೆ ಮನೆಗೆ ಬಂದ್ರೆ 2 ಹಸುಗಳು ಅವನು ಕೊಟ್ಟಿಗೆ ಮನೇಲಿ ಇರ್ತವೆ. ಕೊಟ್ಟಿಗೆ ಮನೇಲಿ ಇದ್ದಾಗ ಹಸುಗಳು ಇವನ ಅರ್ಥ ಆಗುತ್ತೆ, ಏನ್ ಮಾತಾಡ್ಕೊಂತಾವೆ, ನೀನು ಏನಕ್ ಬಂದೆ ಇಲ್ಲಿಗೆ ಅಂತ ಒಂದ್ ಹಸು ಕೇಳುತ್ತೆ. ನಾನು ಹೋದ್ ಜನ್ಮದಲ್ಲಿ ಸೇಟುಜಿ ಹತ್ರ ನಾನು ದುಡ್ಡು ಇಸ್ಕೊಂಡಿದ್ದೆ, ನಂಗೆ ಸಾಲ ತೀರ್ಸಕ್ ಆಗಿಲ್ಲ, ಅದಕ್ಕೆ ಈ ಜನ್ಮದಲ್ಲಿ ಅವ್ನ ಮನೇಲಿ ಗೇಯ್ತಾ ಇದ್ದೀನಿ ಅಂತ ಹಸು ಹೇಳುತ್ತೆ. ಒಂದ್ ವರಿ ಹೇಳುತ್ತೆ. ನೀನ್ ಏನಕ್ ಬಂದೆ ಅಂದ್ರೆ, ನಾನು ಹೋದ್ ಜನ್ಮದಲ್ಲಿ ಸಾಲ ಮಾಡಿದ್ದೆ ಸೇಟುಜಿ ಹತ್ರ, ಅದಕ್ಕೆ ಈ ಜನ್ಮದಲ್ಲಿ ನಾನು ಹಾಲ್ ಕೊಟ್ಟು ನಾನು ಋಣ ತೀರಿಸ್ತಾ ಇದ್ದೀನಿ ಅಂತನ ಹಸುನು ಹೇಳುತ್ತೆ. ಆಮೇಲೆ ಇವನ್ ಕಳ್ಳ ಕೇಳಿಸ್ಕೊಂಡು, ಅಯ್ಯೋ ಈ ತರ ಎಲ್ಲ ಇದೆಯಾ ನನ್ಗೆ ಸಾಲ, ಈ ತರ ಎಲ್ಲ ಸಾಲ ತೀರಿಸ್ಬೇಕಾಗ ಜನ್ಮಾಂತರದಲ್ಲೂನು ಅಂತ ಹೋಗ್ಬಿಟ್ಟು ಸೇಟುಜಿ ಹತ್ರ, ನಂದು ಸಾಲ ಬೇಡ ಸೇಟುಜಿ, ನನ್ಗೆ ಒಡಾಕ್ಬಿಡು, ನನಗೆ ಸಾಲ ಬೇಡ ನಿನ್ಗೆ ಅಂತ ಹೇಳಿ ವಾಪಸ್ ಹೋಗಿ ಒಡಾಕ್ಬಿಟ್ಟು ಅವನು ಅವಾಗ ತುಂಬಾ ಚೆನ್ನಾಗಿ ನೆಮ್ಮದಿಯಾಗಿರ್ತಾನ. ಅವಾಗ ಕಳ್ತನನು ಬಿಡ್ತಾನೆ. ಅಯ್ಯೋ ಈ ತರ ಎಲ್ಲ ಜನ್ಮದಲ್ಲಿ ಇದೆಯಾ ಈ ತರ ಮಾಡೋದೆಲ್ಲ ಅಂತ ಹೇಳಿ ಅವಾಗ ಸಾಲ ಕೊಟ್ಟಿದ್ನ ಬುಕ್ಕಲ್ಲಿ ಒಡಾಕಿಸ್ಬಿಟ್ಟು ಅವಾಗ ಸುಮ್ನೆ ಆಗ್ತಾನೆ. ಅದೊಂದು ನಾವು ಯಾವ್ದೇ ಸಾಲ ಇಸ್ಕೊಂಡ್ರು ಎಲ್ಲೇ ಏನೇ ಮಾಡಿದ್ರು ನಾವು ಜನ್ಮಾಂತರದಲ್ಲೂ ತೀರಿಸ್ಲೇಬೇಕದು ಸಾಲ ಮಾಡಿದ್ರೆ ಅನ್ನೋದು ಇದೊಂದು ಅರ್ಥ ಮೇಡಮ್. ಥ್ಯಾಂಕ್ ಯು ಮೇಡಮ್ ಅವಕಾಶಕ್ಕಾಗಿ. ಎಸ್ ಮೇಡಮ್, ನಿಮ್ಮ ಒಂದು ಕಥೆನ ಮೇಡಮ್. ಶಾರದಾ ಮೇಡಮ್, ಹೇಳಿ ಮೇಡಮ್. ಇದು ಹೇಳಿದ್ರಲ್ಲ, ಇದು ಕಥೆನ? ಹಾ ಮೇಡಮ್. ನನಗೂ ಒಂದ್ಸಲ ಕನ್ಫ್ಯೂಸ್ ಆಯ್ತು, ಅದಕ್ಕೆ ಕೇಳ್ದೆ. ಎಸ್ ಮೇಡಮ್, ಖಂಡಿತವಾಗ್ಲೂ ಇದ್ರಲ್ಲೂ ನಾವು ಮಾಸ್ಟರ್ಸ್ಗಳು ಏನೇ ನಾವು ಮಾತಾಡಿದ್ರು ಅದರಲ್ಲಿ ಸಂದೇಶ ಇರುತ್ತೆ, ನೀತಿ ವಾಕ್ಯ ಇರುತ್ತೆ. ಸೂಪರ್ ಮೇಡಮ್, ತುಂಬಾ ಚೆನ್ನಾಗಿತ್ತು ನೀವ್ ಹೇಳಿದ್ದು. ಅದರಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಇದೆ. ಆದ್ರೆ ಸಾಕಷ್ಟು ಎಷ್ಟೋ ಜನ ನಾವು ಹೇಳಿದ್ರು ಸಹ ನಾವು ಕೇಳೋದಿಲ್ಲ, ಅರ್ಥ ಮಾಡ್ಕೊಂಡಿರೋದಿಲ್ಲ. ಸರ್ಟನ್ ಟೈಮಲ್ಲಿ ನಾವು ಇಂಥ ವಿಚಾರಗಳನ್ನ ಕೇಳಿದಾಗ ಅವಾಗ ನಾವು ಕಲ್ತ್ಕೊಳ್ಳೋ ಒಂದು ಚಾನ್ಸ್ ಇರುತ್ತೆ. ಥ್ಯಾಂಕ್ ಯು ಮೇಡಮ್, ಅರ್ಥ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಎಸ್ ಮಾಸ್ಟರ್ಸ್, ಶನಿವಾರ ನಮ್ಮ ಸೀನಿಯರ್ಸ್ ಮಾಸ್ಟರ್ಸ್ಗಳು ಭಾಗವಹಿಸ್ತಾರೆ. ಸೂಪರ್ ವಂಡರ್ಫುಲ್. ಆದ್ರೆ ಹೊಸ ಮಾಸ್ಟರ್ಸ್ ಅಥವಾ ಇನ್ನೂ ಯಾರೆಲ್ಲ ಮಾತಾಡಿಲ್ಲ ಅವ್ರ ಕಡೆಯಿಂದನೂ ನಾವು ಕೇಳ್ಬೇಕು, ಮಾತಾಡಿಸ್ಬೇಕು ಅಂತ ತುಂಬಾ ಇಷ್ಟ ಇದೆ. ಈ ವೇದಿಕೆಯಲ್ಲಿ ಏನು ಅಂದ್ರೆ ಎಲ್ರಿಗೂ ಸಮಾನವಾದ ಅವಕಾಶ, ಎಲ್ರೂ ಬನ್ನಿ ನಿರೂಪಣೆ ಮಾಡಿ, ಮತ್ತೆ ಸೇವಾ ಮನೋಭಾವ ಎಲ್ಲದಕ್ಕೂ ಅವಕಾಶ ಇದೆ. ಹಾಗಾಗಿ ನಿಮ್ಮ ಅನಿಸಿಕೆಯನ್ನು ಇಲ್ಲಿ ಹೊರಹಾಕಿ ಮಾಸ್ಟರ್ಸ್. ಯಾಕೆಂದ್ರೆ ಮಾತಾಡೋದ್ರಿಂದ ನಾವು ಮಾತನಾಡೋ ಗಿಳಿಗಳಾಗ್ಬೇಕು ಅಂತ ಕೇಳಿದೀವಲ್ವಾ. ನನಗೂ ಮಾತಾಡಕ್ ಬರ್ತಾ ಇರ್ಲಿಲ್ಲ. ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ಬಂದ್ಮೇಲೆ ಪ್ರತಿದಿನ ನಾವು ಮಾತಾಡಿ ಮಾತು ಇಷ್ಟು ಮಟ್ಟಿಗೆ ಮಾತಾಡುವಂತಹ ಒಂದು ಅವಕಾಶ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಾನು ಲಿಸ್ಟ್ ಅಲ್ಲಿ ನೋಡ್ತಾ ಇದ್ದೇನೆ. ರಂಗಮ್ಮಜ್ಜಿ, ಎಲ್ಲರೂ ನಗೋದನ್ನ ಈ ಅಮ್ಮ ಒಬ್ಬರೇ ತಗೊಂಡ್ಬಿಟ್ಟಾರ ಹೋಲ್ಸೇಲ್ ಆಗಿ. ಅವ್ರಿಗೆ ಅವಕಾಶ ಕೊಟ್ಟಿದೆ ಇವಾಗ. ಶಶಿಕಲಾ ಮಾರಿ, ವೆಲ್ಕಮ್ ವೆಲ್ಕಮ್, ನಗ್ತಾ ಬನ್ನಿ. ನಿರೂಪಣೆ ತಗೊಂಡಿರೋಳ್ ನಾನ್ ಕಣಪ್ಪ. ಯಾರಪ್ಪ ಅಲ್ಲಿ ಮಧ್ಯದಾಗೆ? ನೀನ್ ಸಿಗಪ್ಪ ನನ್ನ ಕೈಗೆ. ನಾನು ಏನ್ ಮಾತಾಡ್ತಾ ಇದ್ದೀನಿ, ಇಷ್ಟೊಂದು ಹಿರಿಕ್ಳು ಮಾತಾಡ್ತಾ ಇದ್ದೀನಿ, ಬಂದು ಬಿರೇಕ್ ಮಾಡ್ತೀಯ ನನ್ ಮಾತ್ನ? ಎಷ್ಟ್ ಧೈರ್ಯ ನಿನ್ಗೆ? ಏನಪ್ಪ ಮಾತು ಹೊರಡಲ್ವೇನೋ? ಬಾಯ್ ಕಟ್ಟೋಯ್ತಾ ನಿನ್ಗೆ? ಶಶಮಾರೆ ಹೇಳ್ರಿ, ಬಾಯ್ ಮುಚ್ಚ್ರಿ. ಅಜ್ಜಿದೆ
ಏನ್ ಒಟ ಒಟ ಕಪ್ಪಿ ಒತ್ತಿರ್ದಂಗ್ ಒದರ್ತಾ ಇದೆ. ನೋಡಪ್ಪ ವಯಸ್ಸಾದ್ಮ್ಯಾಕ ಎಲ್ಲಾರು ಹಿಂಗ್ ಮಾಡ್ತಾರ ಕಣಪ್ಪ, ನಾವ್ ಲೆಕ್ಕಕ್ಕೆ ಇಲ್ದಂಗ ಆಗ್ಬಿಡ್ತೀವಿ. ನೋಡ್ ನನ್ ಬಾಯಿ ಮುಚ್ತಾನಂತೆ. ಧೈರ್ಯ ಇದ್ರೆ ಬಾರ ಮುಂದಕ್ ಮಾಡ್ತೀನಿ ನಿನ್ಗೆ. ಏ ಅಜ್ಜಿ ಅಜ್ಜಿ ಸಾರಿ ಅಜ್ಜಿ, ಅಷ್ಟು ಕೋಪಗೊಳ್ಬೇಡಿ ಪ್ಲೀಸ್. ಪ್ಲೀಸ್ ಅಜ್ಜಿ ಕೋಪ ಮಾಡ್ಕೋಬೇಡಿ ಪ್ಲೀಸ್. ನಿಮ್ಗೆ ಮ್ಯೂಟ್ ಕೊಟ್ಬಿಡ್ತೀನಿ. ಈಗ ಒಂದ್ ಸೆಕೆಂಡ್ ನಾನು ಮಾತಾಡ್ತೀನಿ. ಇಲ್ಲಿ ಐಕಾನ್ ಲಿಸ್ಟ್ ಅಲ್ಲಿ ಜಾನಕಿ ದೇವಿ ಮೇಡಮ್ ಇದ್ದಾರೆ, ಜಯಶ್ರೀ, ಕಾಲೇಶ್ ಸರ್, ಲಕ್ಷ್ಮೀ ದೇವಿ ನಮ್ಮ ಪಂಡಿತ್ರು. ಯಾಕೆ ಎಲ್ರೂ ಇಲ್ಲಿದ್ದೀವಿ ಅಂತಂದ್ರೆ ನೀವು ಬರ್ಬೇಕು, ವಿಡಿಯೋ ಆನ್ ಮಾಡ್ಕೋಬೇಕು, ಮಾತಾಡ್ಬೇಕು. ನಾವೆಲ್ಲ ಮಾಸ್ಟರ್ಸ್ಗೆ ಮಾಸ್ಟರ್ಸ್ ಆಗೋರು ನಾವೆಲ್ರು. ಹಾಗೆ ನಮ್ಮ ಅಮ್ಮರ ಅಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮು ಜಾಯ್ನ್ ಆಗಿದ್ದಾರೆ. ಆಹಾ, ಅವ್ರ ಮಾತು ಕೇಳ್ತಾ ಇದ್ರೆ ನಾವು ಫಿದಾ. ಮಲ್ಲಪ್ಪ ಅರಭಾವಿ ಸರ್ ಮಾತಾಡಿ. ನಾಗರಾಜು ಐಫೋನ್ ಅಂತ ಹಾಕೊಂಡಿದ್ದಾರೆ ಸರ್. ನಾಗೇಂದ್ರ ಪ್ರಸಾದ್ ಸರ್, ನಾರಾಯಣ ನಾಯಕ್ ಸರ್, ಪೂರ್ಣಿಮಾ ಮೇಡಮ್, ರೆಡ್ಮಿ ಅಂತ ಇದೆ ಹೆಸರಾಕೊಳ್ಳಿ ಪ್ಲೀಸ್. ರುಕ್ಮಿಣಿ ಮೇಡಮ್, ಶರಣಪ್ಪ, ಸಜ್ಜನ ಶರಣಪ್ಪ ಸರ್, ಸರಸ್ವತಿ ಮೇಡಮ್, ಸವಿತಾ ಹೆಗಡೆ, ಶಾರದಾ ಮ್ಯಾಮ್, ಶಿವಗಂಗಾ ಮ್ಯಾಮ್ ಅವ್ರ ಸೀನಿಯರ್ಸ್, ಶಿವಲಿಂಗ ಮ್ಯಾಮ್, ಸುಭದ್ರಾ ಮ್ಯಾಮ್, ಸುಧಾ ಮ್ಯಾಮ್, ಸ್ವಾಮಿ ಸರ್, ಇಬ್ರು ಸ್ವಾಮಿ ಸರ್ ಇದ್ದಾರೆ. ಎಲ್ರು ಕೂಡ ನಿಮ್ಮ ಅನಿಸಿಕೆ ಮಾತಾಡಿ, ಎಲ್ರು ಮಾತಾಡಿ ಅಂತ ಹೇಳ್ತಾ, ಎಸ್ ನಮ್ಮ ಉಮಾದೇವಿಗೆ ನಾನು ಸ್ವಲ್ಪ ಅವಕಾಶ ಕೊಡೋಣ. ಇಲ್ಲಾಂದ್ರೆ ಅಶ್ವಿನಿ ಮೇಡಮೇ ಮಾತಾಡ್ತಾ ಇದ್ದಾರೆ ಅಂತ ಬೈಕೊಳ್ತಾರ ಅವರು. ಎಸ್, ಅವಕಾಶ ನಿಮಗೆ. ಎಸ್, ದಯವಿಟ್ಟು ಮಾಸ್ಟರ್ಸ್ ಎಲ್ರು ಮಾತಾಡಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಶನಿವಾರ ಸಂಚಿಕೆ ನಿಮ್ಮದೇ ವೇದಿಕೆ ನೋಡಿ. ಎಲ್ರು ಬನ್ನಿ ಮಾತಾಡಿ, ನಿಮ್ಮ ಮೊಗವನ್ನು ತೋರಿಸಿ, ದರ್ಶಿಸಿ, ದರ್ಶನದ ಭಾಗ್ಯ ಕೊಡಿ. ನೋಡಿ, ಇವತ್ತಿನ ದಿವಸ ಎಲ್ರು ಮಾತಾಡಿ ಭಾಗವಹಿಸಿದ್ರೆ, ಇವತ್ತು ದೇವಸ್ಥಾನ ಅಂತ ಮೊದ್ಲೇ ಹೇಳಿದೀವಿ, ನಾವೆಲ್ರು ಬಂದಿದೀವಿ, ಎಲ್ರ ಜೊತೆ ಮಾತಾಡೋಣ. ಸಂಜೆವರೆಗೂ ನೀವೆಷ್ಟು ಖುಷಿ ಫೀಲ್ ಆಗ್ತೀರಾ ಅಂತ ನನಗೆ ಕಾಲ್ ಮಾಡಿ ಹೇಳ್ತೀರಾ. ಓಕೆ? ಎಸ್, ಉಮಾದೇವಿ ಮೇಡಮ್ ಕಾಯಿಸೋದ್ ಬೇಡ. ನಮ್ ಶಶಿಕಲಾ ಮೇಡಮ್ ಕಾಯ್ತಾ ಇದ್ದಾರೆ. ನಕ್ಕು 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 ಒಂದ್ ದಿವಸ ಅವರು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ, ಹಾಗಾಗದ್ ಬೇಡ. ಓಕೆ, ನಮಸ್ತೆ ಆಲ್ ಮಾಸ್ಟರ್ಸ್. ನಾನೊಂದು ಸಣ್ಣ ಘಟನೆ ಹೇಳ್ತೇನೆ. ಒಬ್ಬ ಒಳ್ಳೆ ಪೇಂಟರ್ ಇರ್ತಾನೆ. ಅವನಿಗೆ ಅವನ್ ಪೇಂಟಿಂಗ್ ಬಗ್ಗೆ ಜನರ ಅಭಿಪ್ರಾಯ ಬೇಕು ಅಂತ ಒಂದ್ಸಲ ಯೋಚನೆ ಆಗುತ್ತೆ. ನಾನ್ ಬರೀ ಚೆನ್ನಾಗಿರುತ್ತೋ ಇಲ್ವೋ, ಜನರ ಅಭಿಪ್ರಾಯ ತಗೊಳ್ಳೋಣ ಅಂತ ಹೇಳಿ ಒಂದು ಪೇಂಟಿಂಗ್ ಮಾಡ್ಬಿಟ್ಟು ಒಂದು ಮಾರ್ಕೆಟ್ ಅಲ್ಲಿ ಇಟ್ಬಿಟ್ಟು ಅದ್ರ ಕೆಳಗಡೆ ಒಂದು ಬೋರ್ಡ್ ಇಡ್ತಾನೆ. ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ನನ್ಗೆ ಇದ್ ಮಾಡ್ಬೇಕು, ಇಲ್ಲಿ ಕರೆಕ್ಷನ್ ಇದ್ ಮಾಡಿ ಅಂತ, ಮಾರ್ಕ್ ಮಾಡಿ ಅಂತ ಹೇಳಿ ಆ ಒಂದು ಬೋರ್ಡ್ ಇಡ್ತಾನೆ. ಅದಕ್ಕೆ 24 ಗಂಟೆ ಕಾಯ್ತಾನೆ ಆ ಬೋರ್ಡ್ ಇಟ್ಟು ಬಂದು. ಆಮೇಲೆ 24 ಗಂಟೆ ಬಿಟ್ಟು ಒಂದು ದಿನದೊಳಗೆ ಹೋಗಿ ನೋಡ್ತಾನೆ. ನೋಡಿದ್ರೆ ಅವನ್ ಪೇಂಟಿಂಗ್ ಎಲ್ಲಿದೆ ಅಂತಲೇ ಗೊತ್ತಾಗಿಲ್ಲ, ಅಷ್ಟೊಂದ್ ಜನ ಗೀಚ್ಬಿಟ್ಟಿರ್ತಾರಂತೆ. ಆಮೇಲೆ ಇವನಿಗೆ ಏನಿದು ಇಷ್ಟು ಕೆಟ್ಟದಾಗಿ ಬರೀತೀನಾ ಅಂತ ಯೋಚನೆ ಆಗುತ್ತಂತೆ. ಅವನ್ ಫ್ರೆಂಡ್ ಒಬ್ನಿಗೆ ಕಾಲ್ ಮಾಡಿ ಕೇಳ್ತಾನಂತೆ, ನಾನು ಇಷ್ಟೊಂದು ಕೆಟ್ಟದಾಗಿ ಬರೀತೀನಾ, ನಾನು ಹಿಂಗೊಂದು ಪೇಂಟಿಂಗ್ ಇಟ್ಟಿದ್ದೆ, ಹಿಂಗಾಗಿ ಹೋಗ್ಬಿಟ್ಟಿದೆ, ಎಲ್ಲ ಗೀಚ್ ಹಾಕ್ಬಿಟ್ಟಿದ್ದಾರೆ ಪೂರ್ತಿ ಅಂತ ಹೇಳ್ತಾನೆ. ಅಯ್ಯೋ, ನೀನ್ ಯಾಕೋ ಯೋಚನೆ ಮಾಡ್ತೀಯಾ ಅಂತ ಹೇಳಿ ಅವನ ಹತ್ರಕ್ಕೆ ಬಂದ್ಬಿಟ್ಟು ಹೇಳ್ತಾನಂತೆ, ಇದೇ ಪೇಂಟಿಂಗ್ ನ ಮತ್ತೊಂದ್ಸಲ ಮಾಡು, ಆದ್ರೆ ಇದನ್ನೇ ಮಾರ್ಕೆಟ್ ಒಳಗ್ ತಗೊಂಡೋಗಿ ಇಡು, ಅದ್ರ ಕೆಳಗಡೆ ಬೋರ್ಡ್ ಅನ್ನು ಮಾತ್ರ ಚೇಂಜ್ ಮಾಡು, ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ತಿದ್ದಿ ಅಂತ ಇದ್ ಮಾಡು, ಬೋರ್ಡ್ ಇಡು ಅಂತ ಹೇಳ್ತಾನೆ. ಸೊ ಹಂಗೆ ಒಂದಿನ ಇದು ಹೊಸ ಮತ್ತೊಂದು ಪೇಂಟಿಂಗ್ ಮಾಡ್ಬಿಟ್ಟು ತಗೊಂಡೋಗಿ ಇಟ್ಬಿಟ್ಟು ಕೆಳಗಡೆ ಬೋರ್ಡ್ ಅನ್ನು ಚೇಂಜ್ ಮಾಡಿರ್ತಾನೆ, ಇದ್ರಲ್ಲಿ ಏನಾದ್ರೂ ತಪ್ಪು ಕಾಣಿಸಿದ್ರೆ ತಿದ್ದಿ ಅಂತ. ಆಮೇಲೆ ಅದಿಟ್ಟು ಬಂದಿರ್ತಾನೆ. ಮತ್ತೆ 24 hours ಹೋಗಿ ಬಿಟ್ಟು ನೋಡ್ತಾನೆ, ಏನು ಇರಲ್ಲ, ಅದ್ ಏನು ಹೇಗಿತ್ತು ಹಾಗೆ ಇರುತ್ತೆ, ಯಾರು ಏನು ಬರ್ದಿರೋದಿಲ್ಲ, ಏನು ಆಲ್ಟ್ರೇಷನ್ ಆಗಿರೋದಿಲ್ಲ, ಪೆನ್ನು ಅಲ್ಲೇ ಇಟ್ಟಿರ್ತಾನೆ, ಯಾರು ಏನು ಮುಟ್ಟಕ್ ಹೋಗಿರೋದಿಲ್ಲ. ಆಮೇಲೆ ಫ್ರೆಂಡ್ ಜೊತೆಗೆ ಹೋಗಿ ನೋಡ್ತಾನೆ. ಫ್ರೆಂಡ್ ಹೇಳ್ತಾನೆ, ನೋಡಪ್ಪ, ಪ್ರಪಂಚ ಇರೋದೇ ಹೀಗೆ, ತಪ್ಪು ಹುಡುಕೋರು ತುಂಬಾ ಜನ, ತಪ್ಪು ನಿನ್ನಲ್ಲಿ ಏನೇನ್ ತಪ್ಪಿದೆ ಎಲ್ಲ ಎತ್ತಿ ಹೇಳೋರು ಜಾಸ್ತಿ ಜನ, ಆದ್ರೆ ತಿದ್ದು ಅಂತ ಹೇಳಿದ್ರೆ ಒಬ್ರು ಇಲ್ಲ. ಹಾಗಾಗಿ ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಮಲ್ಲಿರೋ ತಪ್ಪುಗಳನ್ನ ಎತ್ತಿ ಎಣಿಸೋರು ತುಂಬಾ ಜನ ಇರ್ತಾರೆ. ಅದೇ ಯಾರಾದ್ರೂ ನನ್ನ ತಪ್ಪನ್ನ ಏನಿದೆಯೋ ತಪ್ಪನ್ನ ಒಂಚೂರು ಸಹಾಯ ಮಾಡ್ರಪ್ಪ ತಿದ್ದಕ್ಕೆ, ನಾನ್ ತಿದ್ಕೊಳಕ್ ನನಗ್ ಸಹಾಯ ಮಾಡ್ರಪ್ಪ ಅಂತಂದ್ರೆ ಯಾರು ಇಲ್ಲ.
ತಪ್ಪನ್ನ ಸರಿ ಮಾಡೋರು ಯಾರು ಇಲ್ಲ. ಆದ್ರೆ ತಪ್ಪನ್ನ ಎತ್ತಿ ಎಣ್ಸೋಕೆ ತುಂಬಾ ಜನ ಇರ್ತಾರೆ. ಅವಾಗ ನಾವ್ ಏನ್ ಮಾಡ್ಬೇಕು, ನಾವ್ ಹೇಗ್ ಬದುಕ್ಬೇಕು ಅಂತಂದ್ರೆ, ನಮ್ಮ ಒಳಗಡೆ ನಮ್ಗಿರ್ಬೇಕು ಒಂದು ಲೈಟ್. ಏನು, ನಾನ್ ಚೆನ್ನಾಗ್ ಮಾಡ್ತೀನಿ, ನಾನ್ ಬದುಕ್ತೀನಿ, ನಾನ್ ಹೀಗೆ ಮಾಡ್ತೀನಿ, ನನ್ನನ್ನ ನಾನ್ ತಿದ್ಕೋತೀನಿ ಅಂತ ನಮ್ಮೊಳಗೆ ಒಂದು ಬಲ್ಬ್ ಹತ್ತಿದ್ರೆ, ನಮ್ಮೊಳಗೆ ಒಂದು ಬೆಳಕು ಬಂದ್ಬಿಟ್ರೆ, ಯಾರು ನಾವ್ ಮುಂದುವರಿದನ್ನ ತಡಿಯಕ್ಕಾಗಲ್ಲ. ನಾವ್ ಯಾರು ನಮ್ಮ ಸಕ್ಸಸ್ ನ ಯಾರು ತಡಿಯಕ್ಕಾಗಲ್ಲ. ಸೊ ಇದನ್ನ ನಾವು ಫಾಲೋ ಮಾಡ್ಬೇಕು. ಬೇರೆಯವ್ರು ತಪ್ಪು ಎಣಿಸಿದ್ರು, ಅದ್ ಮಾಡಿದ್ರು, ನಾನ್ ತಪ್ಪಾ ಅಂತ ನಾವ್ ಚಿಂತೆ ಮಾಡಿ ತಲೆ ತಗ್ಗಿಸಿ ಕುತ್ಕೊಳ್ಳೋದ್ರ ಬದ್ಲು, ಇಲ್ಲ ನಾನ್ ಏನ್ ತಪ್ಪಿದ್ರು ನಾನು ಸರಿ ಮಾಡ್ಕೊಂಡು ಮುಂದೆ ಹೋಗ್ತೀನಿ ಅಂತ ಬದುಕೋದು, ಅದು ಒಂದು ಛಲ. ಅವಾಗ ನಮ್ಗೆ ಸಕ್ಸಸ್ ಗ್ಯಾರಂಟಿ ಅನ್ನೋದು ಇದ್ರ ತಾತ್ಪರ್ಯ. ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವಾವ್, ಸೂಪರ್ ಮೇಡಮ್. ಅದೆಷ್ಟೊಂದು ಕಲಿತಾ ಇರ್ತೀವಲ್ಲ ಮೇಡಮ್ ನಾವು. ಅಂದ್ರೆ ಚಿಕ್ಕ ಗ್ಲಾಸು, ಅದಕ್ಕಿನ್ನ ದೊಡ್ಡ ಗ್ಲಾಸು, ದೊಡ್ಡ ಚೊಂಬು ಅಥವಾ ದೊಡ್ಡ ಪಾತ್ರೆ, ದೊಡ್ಡ ಕೊಳಗ, ಎಷ್ಟು ತರ್ತೀವೋ ಅಷ್ಟೊಂದು ತುಂಬ್ಕೊಂಡು ಹೋಗ್ತೀವಿ ನಾವು. ಆದ್ರೆ ದೊಡ್ಡದೇ ತರ್ಬೇಕು ಬಿಡಿ. ಅಂತಿಂತ ದೊಡ್ಡ ಪಾತ್ರೆ ಎಲ್ಲ, ಅದೇನು ಮೇಡಮ್, ಗಡಿಗೆ ಅಂತ ಅವಾಗ ಹಿಂದಿನ ಕಾಲದಲ್ಲಿ ಹೇಳ್ತಾ ಇರ್ತಾರಲ್ಲ, ಏನಂತಾರ ಮೇಡಮ್ ಅದನ್ನ? ಗುಡಾಣ. ಎಸ್ ಮಾಸ್ಟರ್ಸ್. ಇಲ್ಲಿ ಏನು ಅಂದ್ರೆ, ನೀತಿ ಕತೆಗಳಲ್ಲಿ, ಒಂದು ತತ್ವ ಪದಗಳಲ್ಲಿ ನೀತಿ ಕಲಿತಾ ಇರ್ತೀವಿ, ಪಾಠಗಳನ್ನ ಕಲಿತಾ ಇರ್ತೀವಿ, ಸಂದೇಶನ ನಾವು ಅಳವಡಿಸ್ಕೊಳ್ತಾ ಇರ್ತೀವಿ ಎಲ್ಲಾನು. ಆದ್ರೆ ಇದ್ರ ಜೊತೆಗೆ ನಾವು ಸ್ವಲ್ಪ ಮನರಂಜನೆ, ಹಾಸ್ಯನ ಸೇರ್ಸ್ಕೊಂಡು ಹೋಗ್ತಾ ಇರ್ತೀವಿ, ಓನ್ಲಿ ಶನಿವಾರ ಮಾತ್ರ. ಹಾಗಾಗಿ ಇದೇನು ಬೇರೆ ಬೇರೆ ತರ ಮಾತಾಡ್ತಾರೆ ಅಂತ ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ನಗು ಬರ್ಬೇಕು ಅಂದ್ರೆ ಅಲ್ಲಿ ಏನಾದ್ರೂ ಬರ್ಲೇಬೇಕಲ್ವಾ? ಅದಕ್ಕೆ ಮೇಡಮ್ ಹೇಳಿದ್ರು ಗುಡಾಣ. ನಾವು ಪ್ರತಿದಿನ ದೊಡ್ಡ ಗುಡಾಣ ತರೋಣ ಅಂತ ಹೇಳ್ತಾ ಜ್ಞಾನವನ್ನು ತುಂಬಿಸ್ಕೊಳ್ಳೋಣ ಅಂತ ಹೇಳ್ತಾ, ಮೇಡಮ್ ಸೂಪರ್ ಮೇಡಮ್, ಸೂಪರ್, ವಂಡರ್ಫುಲ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಗುರುದೇವಿ ಮೇಡಮ್ ಹೇಳಿದ್ರು ಇವತ್ ಮಧ್ಯಾಹ್ನ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ, ಬಟ್ ಆದ್ರೆ ನಿನ್ನೆ ಸಮಾರಂಭ ಆಗಿದೆ ಅನ್ಕೊಂತೀನಿ. ಅವಕಾಶ ಇವಾಗ್ಲೇ ತಗೊಂಡ್ಬಿಡಿ, ಸಿಗಲ್ಲ ನೋಡಿ ಮಧ್ಯಾಹ್ನಕ್ಕೆ. ನಾನು ಅನ್ಮ್ಯೂಟ್ನ ಈಗ ಈ ಸಲಿ ನೆಕ್ಸ್ಟ್ಗೆ ನಾನು ಇವ್ರಿಗೆ ಕೊಟ್ಬಿಡ್ತೀನಿ. ಉಮಾದೇವಿ, ನೀವು ನೆಕ್ಸ್ಟ್ ಕೊಡಿ ಮೇಡಮ್. ಅನ್ನಪೂರ್ಣ ಹುಲ್ಲೂರು, ನೋಡೋಣ ಇವ್ರು ಎಷ್ಟ್ ಮಾತಾಡ್ತಾರೆ, ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ? ಮಾತಾಡಕ್ಕೆ ಬರಲ್ಲ ಅಂತಾರೆ ನೋಡ್ರಿ, ಈಗ ಮಾತಾಡ್ತಾರೆ. ವೆಲ್ಕಮ್. ವಿಡಿಯೋ ಆಫ್ ಮಾಡ್ಕೊಂಬಿಡಿ, ನೆಟ್ವರ್ಕ್ ಇಶ್ಯೂ ಇದ್ರೆ. ನಮಸ್ತೆ ಮೇಡಮ್. ನೀವೇನೋ ಮಾತಾಡ್ತೀರಾ ಅಂದ್ರೆ ಝೂಮ್ ಆನ್ಲೈನ್ ಚೆನ್ನಾಗಿದ್ದೀರಾ ಮೇಡಮ್? ವಿಡಿಯೋ ಆಫ್ ಮಾಡ್ಕೊಂಬಿಡಿ. ರಂಗಜ್ಜಿ ಚೆನ್ನಾಗಿದ್ದೀರಾ? ರಂಗಜ್ಜಿನ ಆಗ್ಲೇ ಮೇಡಮ್. ಮಾತಾಡಿ. ಒಂದ್ ಕೆಲ್ಸ ಮಾಡಿ, ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ ಮೇಡಮ್. ಸ್ವಲ್ಪ ನೆಟ್ವರ್ಕ್ ಪ್ಲೇಸ್ ಬನ್ನಿ, ಇಲ್ಲಾಂದ್ರೆ ಆಮೇಲೆ ಮಾತಾಡ್ಸೋಣ. ಸರಿ, ಓಕೆ, ಆಮೇಲೆ ಬನ್ನಿ. ನಮ್ಮ ಉಮಾದೇವಿ ಮೇಡಮ್ ನೆಕ್ಸ್ಟ್. ನಮ್ಮ ಉಮಾದೇವಿ ಮೇಡಮ್ ಕಾಫಿ ಕುಡಿಲಿಲ್ವಂತೆ, ಸ್ವಲ್ಪ ತಲೆ ಕೆಟ್ಟೋಗಿದೆ. ಬಿಸಿ ಕಾಫಿ ಇರ್ಕೊ ಬರ್ರಿ. ಓಕೆ, ನಾನು ನೆಕ್ಸ್ಟ್ ಸಮಯ ವೇಸ್ಟ್ ಮಾಡೋದ್ ಬೇಡ. ಪ್ರಕಾಶ್ ಕಪ್ಲಿ ಅಂತ ಇದೆ. ಎಸ್ ಸರ್, ಮಾತಾಡಿ, ಹಾಡಿ, ಮನರಂಜಿಸಿ. ಪ್ರಕಾಶ್. ಹಲೋ, ನಮಸ್ಕಾರ ಮೇಡಮ್. ಎಸ್ ಸರ್, ಹಲೋ, ಮಾತಾಡಿ ಸರ್. ಹಲೋ. ನಾನು ಒಂದು ಏಕಪಾತ್ರ ಅಭಿನಯ ಮಾಡ್ತೇನೆ. ಅದು ನಾಟಕದ್ದು, ಡ್ರಾಮದ್ದು. ನಾನು 82ರಲ್ಲಿ ನಾಟಕ ಲುಂಗಿರಾಜನ್ ಪಾರ್ಟ್ ಮಾಡಿದ್ದೆ. ಲಂಗಾರಾಣಿ ಲುಂಗಿರಾಜ ಅಂತ ನಾಟಕದ ಹೆಸರು. ಹಲೋ ಪ್ರಕಾಶ್ ಅವರೇ, ಕೇಳ್ತಾ ಇದ್ದೀನಿ, ಮುಂದುವರಿಸಿ ಮಾತಾಡಿ, ನೀವು ಕಂಟಿನ್ಯೂ ಮಾಡಿ. ಲಂಗಾರಾಣಿ ಲುಂಗಿರಾಜ ಅಂತ ನಾಟಕದ್ದು ನಾನು ಲುಂಗಿರಾಜನ್ ಪಾರ್ಟ್ ಮಾಡಿದ್ದೆ. ಅದರ ಹಾಸ್ಯ ಪಾತ್ರ, ಅದನ್ನ ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ.
ಚೇ 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 ಈಗಿನ ಕಾಲದಾಗ ಯಾರ ನಂಬಕೋ ಯಾರ ನಂಬಾರ್ದು ಒಂದು ತಿಳಿದಂಗಾತು ಹೋಗ್ರಿ. ನಾವಪ್ಪ ನನ್ ಮಗ ಓದಿ ಬುದ್ಧಿವಂತನಾಗ್ಲಿ, ಎಲ್ಲಾ ವಿದ್ಯಾಮಂದಿರದ ಪದವಿ ಪಡಿಲಿ ಎಂದು ತಾನು ಶಾಲೆ ಕಲಿಸಿ ತಾನು ಹಪ್ಪತ್ತೇ ಊಟ ಮಾಡಿ 70,000 ರೂಪಾಯಿ ಗಳಿಸಿ ನೆಗದು ಬಿದ್ದು. ಅವ ನೆಗದು ಬಿದ್ದು 3 ದಿವಸದಾಗ ನಮ್ ಸೋದರ ಮಾವ ಮನೆತನ ಬಂದು, ನೋಡಪ್ಪ ಹಳೆ ದೇವರು, ನನ್ನ ಮಗಳ್ ನಿನಗೆ ಕೊಡ್ಬೇಕಂದು ಮಾಡೇನಿ. ಯಾಕಂದ್ರ ರೂಪ ಶ್ರೀರಾಮ್ನಂಗದ, ಮನಸ್ಸು ವಿಜಾಪುರದ ಗೋಳ ಗುಮ್ಮಟ ಆಗ್ಯದ, ಹೃದಯ ಮುನಿರಾಬಾದ ಡ್ಯಾಮ ಆಗ್ಯದ ಅಂತ ನನ್ನ ಆ ಯಾದಗಿರಿ ಬೆಟ್ಟದ ಮೇಲೆ ನಿಲ್ಲಿಸಿ ನನಗ ಮನಗನ ಹಳ್ಳಿ ಮಠ ತೋರಿಸ್ತೆ. ನಾ ಅವನ್ ಮಾತಿಗೆ ಮೆಚ್ಕೊಂಡು ಕೈಯೊಂದು ಬಾಯೊಂದು ಕಳ್ಕೊಂಡು ಮಂಗ್ಯನ ಆಗತ್ಲೆ ಈ ಲುಂಗಿ ತೊಟ್ಕೊಂಡ್ ನೌಕರಿ ಹುಡ್ಕಾಕತ್ತೀನ್ರಿ. ಅಲ್ಲಲ್ಲಿ ಯಾವ್ದು ಹೈಕ್ ಬಂತಲ್ಲ, ಬರ್ಲಿ ಬರ್ಲಿ ಬರ್ಲಿ. ಹಲೋ ಮಿಸ್ ಗೀತಿಂಗ್, ಹಲೋ ಮೈ ಡಿಯರ್ ಲೋಕೇಶ್ ಸಿಂಗ್. ಮಿಸ್ ಗೀತಿಂಗ್, ನೀವಿಂಗ್ ಗೀವಿಂಗ್ ಫಾರ್ನಿಂಗ್ ಗೀರ್ನಿಂಗ್, ಯಾವಾಗ ಕಮಿಂಗ್ ಗಿಮಿಂಗ್. ಮಿಸ್ಟರ್ ಲೋಕೇಶ್ ಸಿಂಗ್, ಜಸ್ಟ್ ಹೈದರಾಬಾದ್ ಪ್ಲೇನ್ಸ್ ಕಮಿಂಗ್ ಗಿಮಿಂಗ್. ಮಿಸ್ ಗೀತಿಂಗ್, ನೀವಿಂಗ್ ಗೀವಿಂಗ್ ಫಾರ್ನಿಂಗ್ ಗೀರ್ನಿಂಗ್, ಅಭ್ಯಾಸಿಂಗ್ ಗಿಬ್ಯಾಸಿಂಗ್, ಹೆಂಗಿಂಗ್ ನಡೆದಿಂಗ್ ಗಿಡ್ದಿಂಗ್. ಮಿಸ್ಟರ್ ಲೋಕೇಶ್ ಸಿಂಗ್, ವೆಸ್ಟಿಂಗ್ ಗಿಸ್ಟಿಂಗ್ ನಡೆದಿಂಗ್ ಗಿಡ್ದಿಂಗ್. ಮಿಸ್ಟರ್ ಲೋಕೇಶ್ ಸಿಂಗ್, ನೀವಿಂಗ್ ಗೀವಿಂಗ್ ಈಗಿಂಗ್ ನಿಮ್ದಿಂಗ್ ವಿಮ್ದಿಂಗ್, ಅಭ್ಯಾಸಿಂಗ್ ಗಿಬ್ಯಾಸಿಂಗ್, ಹೆಂಗಿಂಗ್ ನಡೆದಿಂಗ್ ಗಿಡ್ದಿಂಗ್. ಮಿಸ್ಟರ್ ಮಿಸ್ ಗೀತಿಂಗ್, ನಾವಿಂಗ್ ಗೀವಿಂಗ್ ಈಗಿಂಗ್ ಅಭ್ಯಾಸಿಂಗ್ ಗಿಬ್ಯಾಸಿಂಗ್, ಬಿಟ್ಟಿಂಗ್ ಗಿಟ್ಟಿಂಗ್. ಮಿಸ್ಟರ್ ಲೋಕೇಶ್ ಸಿಂಗ್, ನೀವಿಂಗ್ ಗೀವಿಂಗ್ ಅಭ್ಯಾಸಿಂಗ್ ಗಿಬ್ಯಾಸಿಂಗ್, ಯಾಕಿಂಗ್ ಈಕಿಂಗ್ ಬಿಟ್ಟಿಂಗ್ ಗಿಟ್ಟಿಂಗ್. ಮಿಸ್ ಗೀತಿಂಗ್, ಈಗಿಂಗ್ ನಾವಿಂಗ್ ಗೀವಿಂಗ್ ಡ್ರಾಮಾ ಕಂಹನಂಗ್ ಕಟಿವಿಂಗ್ ಗಿಟಿಂಗ್, ಅದಕ್ಕಿಂಗ್ ಬಿಟ್ಟಿಂಗ್ ಗಿಟ್ಟಿಂಗ್. ಮಿಸ್ಟರ್ ಲೋಕೇಶ್ ಸಿಂಗ್, ಡ್ರಾಮಾ ಕಂಹನಿಂಗ್ ಯಾವ್ದಿಂಗ್ ಇದ್ರಿಂಗ್. ಮಿಸ್ ಗೀತಿಂಗ್, ಯಾವ್ದಿಂಗ್ ಅಂದ್ರಿಂಗ್. ಆ ಯಾದಗಿರಿ ಕುಮಾರ ಬರೆದ ಕಣ್ಣಿಟ್ಟ ಹೆಣ್ಣಿಂಗ್ ಗಿಣ್ಣಿಂಗ್ ಮಾಡಿಂಗ್ ಗಿಡಿಂಗ್. ಮತ್ತ ನಟರಂಗ್ ಗಿಟ್ರಿಂಗ್ ಯಾರಿಂಗ್ ಇದ್ರಿಂಗ್. ಯಾರಿಂಗ್ ಗೀರಿಂಗ್ ಅಂದ್ರಿಂಗ್ ಗಿಂದ್ರಿಂಗ್. ನಮ್ಲಿಂಗ್ ಕಲಬುರ್ಗಿ ಕಲಾವತಿಂಗ್ ಗದುಂಗಿನ ಗೀತಿಂಗ್ ಮರಿಮಳ್ಳಿ ನಾಗರತ್ನಿಂಗ್ ಇದ್ದಿಂಗ್. ಮತ್ತ ನಟರಂಗ್ ಗಿಟ್ರಿಂಗ್ ಯಾರಿಂಗ್ ಇದ್ರಿಂಗ್. ರಾಜ್ಕುಮಾರ್, ಮನೋಜ್ ಕುಮಾರ್, ಕಿಶೋರ್ ಕುಮಾರ್, ಆ ಕುಮಾರ್ ಎಲ್ಲಾ ಕುಮಾರ್ ಇದ್ದಿಂಗ್. ಇಲ್ಲಿಗೆ ನನ್ನ ಏಕಪಾತ್ರ ಮುಗಿತು. ಥ್ಯಾಂಕ್ ಯು ಮೇಡಮ್. ಅವಕಾಶ ಕೊಡೋದ್ ಕೈ ನಿಮ್ಗೆ ತುಂಬ ವಂದನೆಗಳು. ಭಾರಿ ಐತಿಲ್ರಿ Hello. ಪ್ರಕಾಶ್ ಅವ್ರಿ. ಏನ್ ಗಿಂಗ್ ಹಚ್ಬಿಟ್ರಿ ಎಲ್ಲರೂ ಗೋಯಿಂಗ್ ಕಮಿಂಗ್ ಮೀಟಿಂಗ್. ಎಸ್, ಥ್ಯಾಂಕ್ ಯು. ಚೆನ್ನಾಗಿತ್ತು ಒಟ್ಟಾರೆ ನಿಮ್ಮ ಹಾಸ್ಯ. ಓಕೆ. 82ರಾಗ ನಾಟಕ ಮಾಡಿದ್ವಿ ಸರ್. 82ರಾಗ ಡ್ರಾದ ಏಕಪಾತ್ರ. ಗೌಡಿಂಗ್, ಏನಿಂಗ್ ಇದಿಂಗು ನಂಗೆ ಯಾವತ್ತಿಂಗ್ ಗೊತ್ತಿಂಗ್ ಇದಿಂಗು. ಸಾಪರಿಂಗ್. ರಂಗಜ್ಜಿಂಗ್ ನೀವ್ ಮಾತಾಡಿಂಗ್. ಪ್ರಕಾಶ್ ಸರ್, ಹೇಳ್ರಿ ಮೇಡಮ್. ನಿಮ್ ನಂಬರ್ ಚಾಟ್ ಬಾಕ್ಸ್ ಹಾಕಿ. ಚಾಟ್ ಬಾಕ್ಸ್ಗೆ ನಿಮ್ಮ ನಂಬರ್ ಹಾಕಿಂಗು, ನಾನು ಆಮೇಲೆ ಕಾಲಿಂಗ್. ಓಕೆ ಸರ್, ವಂಡರ್ಫುಲ್. ನೋಡಿ, ಇಷ್ಟು ದಿನ ಎಲ್ಲಿದ್ರಿ, ಹೇಗಿದ್ರಿ ನೋಡಿ, ಹಿಂಗ್ ತಗೊಂಬಂದ್ಬಿಟ್ಟು ನಮ್ನ ಫಿದಾಯಿಂಗ್ ಮಾಡಬಿಟ್ರಿ. ಸೂಪರ್ ಸರ್, ಸೂಪರ್. ಇದೇ ರೀತಿ ಸದಾಕಾಲ ಪಾರ್ಟಿಸಿಪೇಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಕೊಡಿ ಮೇಡಮ್. ಉಮಾ ಮೇಡಮ್ಗೆ ಇದನ್ನ ಕೋರ್ಸ್ ಕೊಡಿ ಮೇಡಮ್. ಅವ್ರದ್ದು ಲೆಫ್ಟ್ ಆಗಿದ್ರು ಅವರು, ಈಗ ಮತ್ತೆ ಬಂದಿದ್ದಾರೆ. ಕೋರ್ಸ್ ಕೊಡಿ ಅವ್ರಿಗೆ. ಹೌದಾ? ನೋಡಿ, ಈ ತರ ಗಮನಿಸಿ ನೀವ್ ಹೇಳ್ಬೇಕು, ಯಾಕೆಂದ್ರೆ ನಾವು ಬಿಸಿ ಇರ್ತೀವಿ. ಓಕೆ, ನೆಕ್ಸ್ಟ್ ಕರಿತೀನಿ, ಆಮೇಲೆ ಅವ್ರಿಗೆ ಕೋರ್ಸ್ ಕೊಡ್ತೀನಿ. ಅನ್ನಪೂರ್ಣ ಮೇಡಮ್, ನಿಮ್ಗೆ ಅವಕಾಶ. ನೆಟ್ವರ್ಕ್ ಪ್ಲೇಸ್ ಬನ್ನಿ ಆದಷ್ಟು. ನಿಮಗೆ ನೆಟ್ವರ್ಕ್ ಪ್ಲೇಸ್ ಬನ್ನಿ. ನೆಟ್ವರ್ಕ್ ಇಶ್ಯೂ ಇತ್ತಂದ್ರೆ ದಯವಿಟ್ಟು ನೀವು ಮತ್ತೆ ಮ್ಯೂಟ್ ಮಾಡ್ಕೊಳ್ಳಿ. ಅನ್ನಪೂರ್ಣ ಮೇಡಮ್ ಕೇಳ್ತಿದ್ಯಾ ಮೇಡಮ್? ಓ, ಕೇಳ್ತಿದೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಮೇಡಮ್. ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸನ್ನೇಗೌಡರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಇದು
ಕಾರ್ಯಕ್ರಮಕ್ಕೆ ಬಂದ್ಮೇಲೆ ಮಾತಾರ ಫೌಂಡೇಶನ್ಗೆ ಬಂದ್ಮೇಲೆ ಭಾಳ ಕಲ್ತಿದ್ದೀನಿ ನಾನು. ಇನ್ನೂ ಕಲಿಯೋದು ತುಂಬಾ ಇದೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅವಕಾಶಕ್ಕಾಗಿ. ವಾವ್, ದಿವ್ಸ ನೋಡಿ ಈ ತರ ಮಾತಾಡ್ಬಿಡಿ. ನೆಕ್ಸ್ಟ್ ನಿರೂಪಣೆಗೆ ನೀವೇನೆ ಮೊದ್ಲಿರ್ತೀರಾ. ಓಕೆ, ಥ್ಯಾಂಕ್ ಯು. ಇಲ್ಲ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಭಾಸ್ಕರ್ ಸರ್, ನನ್ನ ಮನಸ್ಸಿನಲ್ಲಿ ಒಂದು ನೋವಿನ ಸಂಗತಿ ಏನು ಅಂದ್ರೆ, ಪ್ರತಿದಿನ ನಮಗೆ ಪೋಸ್ಟ್ ಲಾಗಿನ್ ಕೊಡ್ತಾರೆ, ಬಟ್ ಆದ್ರೆ ಇವ್ರು ಮಾತಾಡಲ್ಲ. ಆದ್ರೆ ಇವತ್ ನೀವು ಮಾತಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಪನ ಮೇಡಮ್, ಮೇಡಮ್ ನನ್ನ ತನಕ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಮಾತಾಡಿ. ನಮಸ್ತೆ. ಹಾಯ್. ನಮಸ್ತೆ ಮ್ಯಾಮ್. ಹಾಯ್ ಪುಟ್ಟ, ಮಾತಾಡಿ 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 ಹಾಡಿ. ಸಂಜೆ ಕ್ಲಾಸ್ ಹೇಗಿತ್ತು? ಏನ್ ತಿಳ್ಕೊಂಡ್ರಿ ಸಂಜೆ ಕ್ಲಾಸ್ ಅಲ್ಲಿ? ನಿಮ್ಗೆ ಏನ್ ಇಷ್ಟ ಆಯ್ತು? ಸಂಜೆ ಕ್ಲಾಸ್ ಅಲ್ಲಿ ಧ್ಯಾನ ಮತ್ತೆ ಸ್ಟೋರೀಸ್, ಧ್ಯಾನ ಮತ್ತೆ ಪಿರಮಿಡ್ ಬಗ್ಗೆ ಕಲ್ತ್ಕೊಂಡೆ. ಮತ್ತೆ ಓಕೆ, ಮತ್ತೆ ಎಕ್ಸರ್ಸೈಸ್ ಕಲ್ತ್ಕೊಂಡೆ. ಮತ್ತೆ ಧ್ಯಾನ ಮಾಡಿ ದಿವಸ ಮಾಡ್ತಾ ಇದ್ದೀರಾ? ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ವಂಡರ್ಫುಲ್ ಪುಟ್ಟ. ಇವತ್ತು ಭಾಗವಹಿಸಿ ಸಂಜೆ ಅಂತ ಹೇಳ್ತಾ, ಈಗ ಏನು ಹಾಡ್ತೀರಾ? ಮಿಮಿಕ್ರಿ ಮಾಡ್ತೀರಾ? ಫಾಸ್ಟ್. ಮಕ್ಕಳು ಹೇಗಿರ್ಬೇಕು? ಫಾಸ್ಟ್, ಸ್ಲೋ ಸ್ಲೋ ಬೇಡ. ಹಾಡ್ತಿದ್ದೀರಾ? ಹಾಡಿ ಬೇಗ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ. ಯಾರೋ ಇಂಪನ ಅಂತೆ. ಮ್ಯಾಮ್ ಸಾಯಂಕಾಲ ಆಡ್ತೀನಿ. ಹೌದಾ? ಓಕೆ ಪುಟ್ಟ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೆಕ್ಸ್ಟ್ ಮೇಡಮ್, ಮ್ಯೂಟ್ ಮಾಡ್ಕೊಬಿಡಿ. ಶಾರದಾ ಮೇಡಮ್, ಹಿರೇಮಠ್ ಮೇಡಮ್. ನಮಸ್ತೆ ಮೇಡಮ್. ಓಕೆ ಮೇಡಮ್, ನಮಸ್ತೆ. ಮಾತಾಡಿ ಮೇಡಮ್, ಪ್ಲೀಸ್ ಬೇಗ ಮಾತಾಡಿ. ಅನ್ಮ್ಯೂಟ್ ಕೊಟ್ಟಿದ ತಕ್ಷಣ. ಶಾರದಾ ಮೇಡಮ್, ವೆಲ್ಕಮ್. ನಮಸ್ತೆ ಮೇಡಮ್. ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಾ ಒಂದು ಹಾಡು ಹೇಳ್ತೀನಿ ಮೇಡಮ್. ಶ್ರೀ ಗುರು ಸಿಗಬೇಕಿಂತವನು, ಯೋಗ ಮುದ್ರಾ ನಿದ್ರಾ ದೇಹ ಬಿಡಿಸುವನು. ಶ್ರೀ ಗುರು ಸಿಗಬೇಕಿಂತವನು, ದೈವಾಧೀನವು ಜಗ ಸರ್ವವನು. ಕಾಯುವ ಕೊಲ್ಲುವ ಕರ್ತ ಕಾರಣನಿವನು, ಕೈವಾರ ಮಾಡುವ ವೇದವನು. ಸಾಯುವ ಸಾಯದಲ್ಲಿರುವ ನರನ ತೋರಿಪನು, ಶ್ರೀ ಗುರು ಸಿಗಬೇಕಿಂತವನು. ಯೋಗ ಮುದ್ರಾ ನಿದ್ರಾ ದೇಹ ಬಿಡಿಸುವನು, ಶ್ರೀ ಗುರು ಸಿಗಬೇಕಿಂತವನು. ನಿರ್ಮಾಣ ಪಾಪ ಪುಣ್ಯವನು, ಧರ್ಮ ಸಂಗ್ರಹ ಶಾಸ್ತ್ರ ಸಮ್ಮತಗಳನ್ನು ಮರ್ಮ ಉಪದೇಶ ಮಾಡುವನು. ಕರ್ಮ ನಿರ್ಮಾಣದ ಪುಣ್ಯ ಪುಂಜೆನಿಸುವನು, ಶ್ರೀ ಗುರು ಸಿಗಬೇಕಿಂತವನು. ವೇದಕ್ಕತೀತ ದೈವವನು, ಸಾಧುವ ನಾಥನ ಪ್ರೀತಿ ಸ್ನೇಹಿತನು. ಮೂದೇವರಿಗೆ ಸಿಲ್ಕಾದವನು, ಈ ದಿನ ತೋರಿ ಇತರವ ಛೇದಿಸುವನು. ಶ್ರೀ ಗುರು ಸಿಗಬೇಕಿಂತವನು. ಯೋಗ ಮುದ್ರಾ ನಿದ್ರಾ ದೇಹ ಬಿಡಿಸುವನು, ಶ್ರೀ ಗುರು ಸಿಗಬೇಕಿಂತವನು. ನಾಲ್ಕು ವಚನಾರ್ಥ ತತ್ವವನು
ಮೂಲ್ಕ ತಿಳಿಪಲ್ಲೀಶ ಗುರು ಇವನು ಬಾಲ್ಕಾರ ಪರವಾಗಿಹನು ಮೇಲ್ಕಾವಿ ಜನಕ್ಕೆಲ್ಲ ಮಧುರವಾಗಿಹನು ಶ್ರೀ ಗುರು ಸಿಗಬೇಕಿಂತವನು ಯೋಗ ಮುದ್ರಾ ನಿದ್ರಾ ದೇಹ ಬಿಡಿಸುವನು ಶ್ರೀ ಗುರು ಸಿಗಬೇಕಿಂತವನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅವಕಾಶಕ್ಕಾಗಿ. ಶಾರದಾ ಮೇಡಮ್, ಹೇಳಿ ಹೇಳಿ ಮೇಡಮ್. ನೀವು ಹಾಡಿದ್ದು ತುಂಬಾ ಚೆನ್ನಾಗಿತ್ತು. ಈ ತರ ಪ್ರತಿ ಅಂದ್ರೆ ಶನಿವಾರ ನೀವು ಭಾಗವಹಿಸಿ ಮೇಡಮ್. ಕೇಳ್ಬೇಕು, ನಿಮ್ಮ ಸಿರಿಕಂಠ ನಾವು ಕೇಳ್ಬೇಕು. ಓಕೆನಾ? ನಮಸ್ತೆ ಓಕೆ, ಥ್ಯಾಂಕ್ ಯು ಮೇಡಮ್. ಗುರುದೇವಿ ಮೇಡಮ್. ಓಕೆ, ಈ ಮಧ್ಯದಲ್ಲಿ ಮಾಸ್ಟರ್ಸ್ ಒಂದು ವಿಷಯ ಏನು ಅಂದ್ರೆ, ಈಗಾಗ್ಲೇ ನಾನು ಈ ಸ್ಪೆಕ್ಸ್ ಹಾಕೊಂಡಿದ್ದೀನಲ್ಲ, ಇದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ನಮ್ಮ ಎಲ್ಲಾ ಮಾಸ್ಟರ್ಸ್ ಗಳ ಒಂದು ಕಣ್ಣಿನ ಆರೋಗ್ಯಕ್ಕೆ ಇದೊಂದು ಸಲಹೆ ಏನಂತಂದ್ರೆ, ಬ್ಲೂ ಕಟ್ ರೇಡಿಯೇಷನ್ ಅನ್ನ ತಡೆಗಟ್ಟುವಂತಹ ಒಂದು ಬ್ಲೂ ಕಟ್ ಇದು ಸ್ಪೆಕ್ಸ್ ಆಗಿರುತ್ತೆ. ನಾವು ಆನ್ಲೈನ್ ನಲ್ಲಿ ಖರೀದಿ ಮಾಡಬಹುದು. ಓಕೆ, ಯಾಕೆಂದ್ರೆ ರೇಡಿಯೇಷನ್ ಪ್ರಭಾವ ತುಂಬಾನೇ ಇರುತ್ತೆ. ಟಿವಿಯಿಂದ ಆಗಿರ್ಬೋದು ಅಥವಾ ಫೋನಿಂದ ಆಗಿರ್ಬೋದು. ಅದ್ರ ಮೂಲಕ ನಾವು ಈ ರೀತಿ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಜೊತೆಲಿ ಎನ್ವರೋ ಚಿಪ್ ಅಂತಾನು ಸಿಗುತ್ತೆ, ಅದನ್ನು ಕೂಡ ಫೋನ್ ಹಿಂದ್ಗಡೆ ಅಳವಡಿಸ್ಕೊಂಡು ನಾವು ರೇಡಿಯೇಷನ್ ಎಫೆಕ್ಟಿನಿಂದ ದೂರ ಇರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಇಲ್ಲ 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 ನಮ್ಮ ಸೀನಿಯರ್ಸ್ಗೆ ನಾನು ಲೇಟ್ ಆಗಿ ಕೊಡ್ತೀನಿ. ನಮ್ಮಮ್ಮ ಬೇಜಾರ್ ಮಾಡ್ಕೊಳಲ್ಲ. ನಾಗರತ್ನಮ್ಮ ಅವರು ಸೈಡ್ ಹ್ಯಾಂಗಲ್ ಅಲ್ಲಿ 18 ಇಯರ್ಸ್ ತರ ಕಾಣ್ತಾ ಇದ್ದಾರೆ. ಆಮೇಲೆ ಮಾತಾಡೋಣ. ಗುರುದೇವಿ ಮೇಡಮ್ ಕೊಡಿ, ಅವ್ರ ಅರ್ಜೆಂಟ್ ಇದೆ ಅನ್ಸುತ್ತೆ. ಗುರುದೇವಿ ಮೇಡಮ್. ಹಾ ಮೇಡಮ್, ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದಗಳು. ಯಾಕಂದ್ರೆ ನನಗೆ ಗೊತ್ತಿರ್ಲಿಲ್ಲ ಮಧ್ಯಾಹ್ನ ಕ್ಲಾಸ್ ಇಲ್ಲ ಅಂತ ಹೇಳಿ. ನಿನ್ನೆ ಸಮಾರಂಭ ಆಗಿದೆ, ಆದ್ರೆ ನನಗೆ ಇನ್ನೂ ನಡೀತಿದೆ ಅಂತ ಇನ್ನೂ ಅದ್ರದೊಳಗೆ ಗೊತ್ತಾಗಿಲ್ಲ ಮೇಡಮ್. ಒಂದು ಹಾಡು ಹೇಳ್ತೀನಿ ರೈತರ ಬಗ್ಗೆ, ಯಾಕಂದ್ರೆ ಮುಂಗಾರು ಮಳೆ ಕೂಡ ಶುರುವಾಗಿದೆ. ಮೇಡಮ್, ನಿನ್ನೆ ನೀವು ಭಾಗವಹಿಸಿದ್ರ ಮಧ್ಯಾಹ್ನ ಕ್ಲಾಸ್ ಅಲ್ಲಿ? ಹಾ, ನಾನೇ ಹೋಸ್ಟ್ ಮಾಡಿದ್ದು, ಭಾಗವಹಿಸೀನಿ. ಆದ್ರೆ ಸಮಾರಂಭ ನಡೀತು. ನಾನು ಇನ್ನು ಇವತ್ತು ಇದೆ ಅಂತ ಅನ್ಕೊಂಡಿನಿ. ಕ್ಲಾಸ್ ಹಂಗೆ ಮುಂದುವರಿತೆ ಅಂತ ಅನ್ಕೊಂಡಿನಿ. ನಾನು 24x7 ಇರುತ್ತಲ್ಲ, 355 ದಿನ ಅಂತ ಹೇಳಿ ಇದೆಯಲ್ಲ, ಅದಕ್ಕಾಗಿ ನಾನು ಹಂಗ ಅನ್ಕೊಂಡಿದ್ದೀನಿ. ರಂಗಜ್ಜಿ, ನಮ್ಮ ಗುರುದೇವಿ ಹಿರೇಮಠ್ ಮೇಡಮ್ಗೆ ಸ್ವಲ್ಪ ಮೆಮೊರಿ ಪವರ್ ಕಮ್ಮಿ ಆಗಿದೆ. ಅವ್ರಿಗೇನಾದ್ರೂ ಟಿಪ್ಸ್ ಹೇಳ್ತೀರಾ? ಹಾಡು ಹೇಳ್ದಿಂದ ಹೇಳ್ಬಿಡಿ. ಹಾಡು ಹೇಳ್ತೀನಿ ಮೊದ್ಲಕ್ಕೆ. ಹಾಡು ಹೇಳ್ಬಿಡಿ. ಹಾ ಮಾಸ್ಟರ್, ಎಲ್ಲರಿಗೂ ಆತ್ಮ ನಮಸ್ತೆ. ಒಂದು ದೊಡ್ಡರಂಗೇಗೌಡ ಬರೆದಿರುವಂತದ್ದು ತುಂಬಾ ಚೆನ್ನಾಗಿದೆ. ಇದು ರೈತರಿಗೆ ಸಂಬಂಧಪಟ್ಟಿರೋದು, ಮುಂಗಾರಿಗೆ. ಅಸೀಮ ರೂಪಿ ಅಂಬರದಲ್ಲಿ ಮುಂಗಾರು ಮೂಡಿದೆ, ವಸುಂಧರೆಯ ಮೈಯಲ್ಲಿ ಹೊನ್ನಾರು ಕೂಡಿದೆ. ಮಸಿವ ಬಿಸಿಲು ಮಾಗಿರುವಲ್ಲಿ ಮಂದಹಾಸ ತುಂಬಿದೆ. ಹಸಿದ ರೈತ ಸಂಕುಲದಲ್ಲಿ ಹೊಸ ಹಾಡಿದೆ. ಅಗಮ್ಯ ಸಿರಿಯ ಕಾನನದಲ್ಲೂ ಹರಿದ್ವರ್ಣ ತೂಗಿದೆ. ಅದಮ್ಯ ಸಿರಿಯ ಸಂಭ್ರಮದಲ್ಲೂ ಜೀರುಂಡೆ ಕೂಗಿದೆ. ವರುಣ ಬರುವ ಆವೇಶದಲ್ಲೂ ದುಂದುಬಿ ಮೊಳಗಿದೆ. ಹರುಷ ತರುವ ಮಾರುತನಲ್ಲಿ ಮಣ್ಣಿನ ಕಂಪಿದೆ. ಹರುಷ ತರುವ ಮಾರುತನಲ್ಲಿ ಮಣ್ಣಿನ ಕಂಪಿದೆ. ಅಸೀಮ ರೂಪಿ ಅಂಬರದಲ್ಲಿ ಮುಂಗಾರು ಮೂಡಿದೆ. ವಸುಂಧರೆಯ ಮೈಯಲ್ಲಿ ಹೊನ್ನಾರು ಕೂಡಿದೆ. ಅನನ್ಯ ಬಗೆಯ ಬಾಂದಳದಲ್ಲೂ ಸಂತೋಷ ಹೊಮ್ಮಿದೆ. ಅನಿತ್ಯ ಬದುಕ ಗೊಂದಲದಲ್ಲೂ ಉನ್ಮಾದ ಚಿಮ್ಮಿದೆ. ಅಸಂಖ್ಯ ಹೊದರ ತರುಲತೆಯಲ್ಲೂ ಲಾವಣ್ಯ ಮಿಂಚಿದೆ. ಅನ್ವಯ ಪದರ ಕಾರ್ಮುಗಿಲಲ್ಲೂ ಮಳೆಯ ಸಂಚಿದೆ. ಅನ್ವಯ ಪದರ ಕಾರ್ಮುಗಿಲಲ್ಲೂ ಮಳೆಯ ಸಂಚಿದೆ.
ಅಸೀಮ ರೂಪಿ ಅಂಬರದಲ್ಲಿ ಮುಂಗಾರು ಮೂಡಿದೆ, ವಸುಂದರಿಯ ಮೈಯಲ್ಲಿ ಹೊನ್ನಾರು ಕೂಡಿದೆ, ಮಹಾಪೂರ ನಿರೀಕ್ಷೆಯಲ್ಲೂ ಕಾತರವೇ ಕಾದಿದೆ, ಗರಿಕೆ ಚಿಗುರ ಆವಿಷ್ಯದಲ್ಲೂ ಅನಂತ ತುಂಬಿದೆ, ಹೊಸ ನೇಗಿಲ ಮುನ್ನಡೆಯಲ್ಲೂ ಋತುಮಾನದ ರಂಗಿದೆ, ನವಮಾನವ ಮುನ್ನೋಟದಲ್ಲೂ ಕಾಲಚಕ್ರ ಉರುಳಿದೆ, ನವಮಾನವ ಮುನ್ನೋಟದಲ್ಲೂ ಕಾಲಚಕ್ರ ಉರುಳಿದೆ, ಅಸೀಮ ರೂಪಿ ಅಂಬರದಲ್ಲಿ ಮುಂಗಾರು ಮೂಡಿದೆ, ವಸುಂದರೆಯ ಹೂಮೈಯಲ್ಲಿ ಹೊನ್ನಾರು ಕೂಡಿದೆ, ಮಸಿವ ಬಿಸಿಲು ಮಾಗಿರುವಲ್ಲಿ ಮಂದಹಾಸ ತುಂಬಿದೆ, ಹಸಿದ ರೈತ ಸಂಕುಲದಲ್ಲಿ ಹೊಸ ಆಸೆ ಹಾಡಿದೆ, ಹೊಸ ಆಸೆ ಹಾಡಿದೆ. ಥ್ಯಾಂಕ್ ಯು, ಧನ್ಯವಾದಗಳು ಅವಕಾಶಕ್ಕಾಗಿ. ಗುರುದೇವಿ ಅಮ್ಮ, ಹೇಳಿ ಅಮ್ಮ. ಇಂತ ಸಂದಾಗ ಹಾಡ್ ಹೇಳ್ತೀಯಲ್ಲ, ಜನಪದ ಗೀತೆ ಅಂತೆ, ಹಾಡಂತೆ, ಭಕ್ತಿ ಗೀತೆ ಅಂತ ಉದುರಿಸ್ಬಿಡ್ತೀಯಲ್ಲ, ಆದ್ರೆ ಯಾಕಮ್ಮ ಇಷ್ಟೊಂದ್ ಮರವಾಗ್ಬಿಟ್ಟದೆ? ಮರು ಆಗಿದೆ ರಂಗಜ್ಜಿ, ಅದು ಎಂತದ್ದು ಗೊತ್ತಿಲ್ಲ, ಮರು ಬಂದಿದೆ ಸ್ವಲ್ಪ ಸ್ವಲ್ಪ. ಇಲ್ಲಿ ಕೇಳಮ್ಮ, ಮಾವತಾರ್ ಫೌಂಡೇಶನ್ ಗೆ ಎಂತೆಂತ ಜ್ಞಾನ ಕೊಡ್ತಾವ್ರೆ, ಸಮಗ್ರ ಜೀವನ ಶೈಲಿ ಹೇಳ್ಕೊಡ್ತಾವ್ರೆ, ಅದನ್ನೆಲ್ಲ ಪಾಲನೆ ಮಾಡ್ಕೊಂಡಿದ್ರು ಸಹ ಏನೋ ಟೆನ್ಷನ್ ಮಾಡ್ಕತಿ ಅನ್ಸ್ತದೆ ಕಣವು. ಇಲ್ಲ ಕಣಮ್ಮ, ಟೆನ್ಷನ್ ಮಾಡ್ಕೊಳಲ್ಲ, ತುಂಬಾ ಖುಷಿಯಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ಆಯಾ ದಿನ ಹಂಗಂಗೆ ಕಳೆದು ಬಿಡ್ತೀನಿ ಹ್ಯಾಪಿಯಾಗಿ, ಖುಷಿಯಾಗಿ. ಮಾವತಾರ್ ಫೌಂಡೇಶನ್ ಬರುವಂತ ಎಲ್ಲ ಸಮಗ್ರ ಜೀವನ ಶೈಲಿಯಿಂದ ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು. ಯಾಕಂದ್ರೆ ಖುಷಿಯಾಗಿರ್ಲಕ್ಕ ಔಷಧಿ ಬೇಕಿಲ್ಲ, ಇದೇ ಒಂದು ಔಷಧಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಅದ್ರಾಗ ರಂಗಜ್ಜಿ ಮತ್ತು ಸಣ್ಣಗೌಡ್ರು ಬಂದ್ರಂತ್ರುನು ತುಂಬಾ ಆಸೆ, ಟಾನಿಕ್ ನೀವು ಕೊಡ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ಕಣಮ್ಮ, ಪ್ರತಿ ಶನಿವಾರ ಇದೇ ರೀತಿ ಭಾಗವಹಿಸಮ್ಮ, ನೆನಪಿನ ಶಕ್ತಿ ತಿರ್ಗಾ ವಾಪಸ್ ಬರ್ತದೆ. ಸರಿ ಕಣಮ್ಮ. ಸರಿ ಕಣಜ್ಜಿ. ಅನುಪಮ್ಮ ಹುಲ್ಲೂರ್, ಅನುಪಮ್ಮ ಹುಲ್ಲೂರ್ ಮೇಡಮ್ ಮಾತಾಡಿ. ಅನುಪಮ ಮೇಡಮ್, ನೆಟ್ವರ್ಕ್ ಇಶ್ಯೂ ಇದೆ ತುಂಬಾ, ನೆಟ್ವರ್ಕ್ ಪ್ಲೇಸ್ ಬನ್ನಿ. ಇಲ್ಲ ಬರ್ಲಿಲ್ಲ ಅಂತಂದ್ರೆ ನೀವು ಮ್ಯೂಟ್ ಮಾಡ್ಕೊಬಿಡಿ, ಟ್ರೈ ಮಾಡ್ತಾ ಇರಿ. ಓಕೆ, ಮಾತಾಡಿ. ಕೇಳಿಸ್ತಿದ್ಯಾ? ಓಕೆ, ಅವ್ರಿಗೆ ಮಾತಾಡಕ್ಕೆ ಅಲ್ಲಿ ಅವ್ರಿಗೆ ಆಗ್ತಾ ಇಲ್ಲ. ನೆಕ್ಸ್ಟ್ ಕೊಡಿ ಮೇಡಮ್. ಅದ ಅವ್ರು ನಾಗರತ್ನ ಮೇಡಮ್ಗೆ. ಮಾಸ್ಟರ್ಸ್, ಒಂದು ವಿಷಯ ಏನು ಅಂತಂದ್ರೆ ನೋಡಿ, ಉಮಾ ಮೇಡಮ್ಗೆ ನೀವು ನೋಡ್ತಾ ಇದ್ದೀರಾ, ಬೇಗ ಬೇಗ ಅನ್ಮ್ಯೂಟ್ ಆಗ್ತಾ ಇಲ್ಲ. ಯಾಕೆಂದ್ರೆ ಹ್ಯಾಂಡ್ ರೈಸ್ ಇರೋದ್ರಿಂದ ನೀವು ಹ್ಯಾಂಡ್ ಲೋ ತಕ್ಷಣ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಈಸಿ ಆಗುತ್ತೆ. ಅನುರಾಧ ನಾಗರತ್ನ ಮೇಡಮ್ ಮಾಡಿದ್ದೀನಿ. ಓಕೆ, ಎಸ್ ಮ್ಯಾಮ್, ಇನ್ನ 3 ನಿಮಿಷ ಅವಕಾಶ ಇದೆ. ನಮಸ್ತೆ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್ ಅವ್ರಿಗೆ. ನಮಸ್ತೆ ಮ್ಯಾಮ್. ನಾನು ಒಂದು ಹಾಡು ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಶನಿವಾರ. ಏನಂದ್ರೆ ಪಂಡ್ರಾಪುರದ್ದು ದೇವ್ರು ಯಾವಾಗ್ಲೂ ಕೈನ ಸೊಂಟದ ಮೇಲೆ ಇಟ್ಕೊಂಡಿರ್ತಾರಲ್ಲ, ಯಾಕೆ ಅಂತ ಕೇಳಿದ್ರು. ಎಲ್ಲಾ ದೇವ್ರು ಕೈ ಮುಕ್ಕೊಂಡಿರುತ್ತೆ, ಇಲ್ಲ ಆಶೀರ್ವಾದ ಕೊಡ್ತಾರ ಇರುತ್ತೆ. ಪಂಡ್ರಾಪುರದ ದೇವ್ರು ಯಾಕೆ ಸೊಂಟದ ಮೇಲೆ ಕೈ ಇಟ್ಕೊಂಡಿರ್ತದೆ ಅಂತ ಕೇಳ್ತಿದ್ರು. ಅದಕ್ಕೆ ಉತ್ತರ ನನಗೂ ಗೊತ್ತಿಲ್ಲ, ಕೇಳ್ತೀನಿ ಅಂತ ಹೇಳಿದೀನಿ. ಅದಕ್ಕೆ ಅದು ಒಂದು ಹಾಡು ಹೇಳ್ತಾ ಇದ್ದೀನಿ. ನಿಂತಿದ್ದೇನಯ್ಯ ಪಂಡರಿರಾಯ, ನಿಂತಿದ್ದೇನಯ್ಯ ಪಂಡರಿರಾಯ, ದುಡಿದು ದುಡಿದು ಭಕ್ತರ ಮನೆಯಲ್ಲಿ ದಣಿದು ನೀ ವಿಶ್ರಾಂತಿಗಾಗಿ, ದುಡಿದು ದುಡಿದು ಭಕ್ತರ ಮನೆಯಲ್ಲಿ ದಣಿದು ನೀ ವಿಶ್ರಾಂತಿಗಾಗಿ, ನಿಂತಿದ್ದೇನಯ್ಯ ಪಂಡರಿರಾಯ, ನಿಂತಿದ್ದೇನಯ್ಯ ಪಂಡರಿರಾಯ.
ಪಾರ್ಥನ ರಥಕ್ಕೆ ಸಾರಥಿಯಾಗಿ ಕರುಗಳನ್ನೇ ಜಗ್ಗಿ ಜಗ್ಗಿ, ಪಾರ್ಥನ ರಥಕ್ಕೆ ಸಾರಥಿಯಾಗಿ ತುರುಗಳನ್ನೇ ಜಗ್ಗಿ ಜಗ್ಗಿ, ನಿಂತಿದ್ದೇನಯ್ಯ ನೀನು ನಿಂತಿದ್ದೇನಯ್ಯ. ನಿನ್ನ ಕರುವು ದಣಿದಿದ್ದೆಂದು ಕಟಿಯಲ್ಲಿಟ್ಟೆ ಪಂಡರಿರಾಯ, ನಿನ್ನ ಕರುವು ದಣಿದದ್ದೆಂದು ಕಟಿಯಲ್ಲಿಟ್ಟೆ ಪಂಡರಿರಾಯ, ನಿಂತಿದ್ದೇನಯ್ಯ ಪಂಡರಿರಾಯ, ನಿಂತಿದ್ದೇನಯ್ಯ ಪಂಡರಿರಾಯ. ಘೋರ ಕುಂಬಾರನ ಮನೆಯಲ್ಲಿ ನೀನು ತಿಗರಿಯನ್ನೇ ತಿರುವಿ ತಿರುವಿ, ಘೋರ ಕುಂಬಾರನ ಮನೆಯಲ್ಲಿ ನೀನು ತಿಗರಿಯನ್ನೇ ತಿರುವಿ ತಿರುವಿ, ಹರುಷದಿಂದ ಪಾತ್ರೆಗಳನ್ನು ಮಾಡಿ ಮಾಡಿ ಪಂಡರಿರಾಯ, ಹರುಷದಿಂದ ಮಡಿಕೆಗಳನ್ನು ಮಾಡಿ ಮಾಡಿ ಪಂಡರಿರಾಯ, ನಿಂತಿದ್ದೇನಯ್ಯ ಪಂಡರಿರಾಯ, ನಿಂತಿದ್ದೇನಯ್ಯ ಪಂಡರಿರಾಯ. ಏಕನಾಥನೆಂಬ ಭಕ್ತನ ಮನೆಯಲ್ಲಿ ಶ್ರೀಕಂಠೇಯನೆಂಬ ನಾಮದಿ, ಏಕನಾಥನೆಂಬ ಭಕ್ತನ ಮನೆಯಲ್ಲಿ ಶ್ರೀಕಂಠೇಯನೆಂಬ ನಾಮದಿ, ನೀನು ಮನೆಯ ಕೆಲಸವ ಮಾಡಿ, ನೀನು ಮನೆಯ ಕೆಲಸವ ಮಾಡಿ, ಸಕಲ ಕಾರ್ಯಗಳನ್ನು ಮಾಡಿ ಮಾಡಿ ಪಂಡರಿರಾಯ, ನಿಂತಿದ್ದೇನಯ್ಯ ನಿಂತಿದ್ದೇನಯ್ಯ ಪಂಡರಿರಾಯ, ಪಂಡರಿರಾಯ ಪಂಡರಿರಾಯ. ಹರೇ ಕೃಷ್ಣ ಪಾಂಡುರಂಗ, ಹರೇ ಪಾಂಡುರಂಗ. ಪಂಡರಾಪುರದ ಭಕ್ತರು ಶ್ರೀಕೃಷ್ಣನ ಭಕ್ತರು ನಮ್ಮ ನಾಗರತ್ನಮ್ಮರು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ನೋಡಿ, ಪಂಡರಾಪುರದ ಏನ್ ಮೇಡಮ್ ದೇವ್ರ ಹೆಸರು ಹೇಳಿ? ಪಾಂಡುರಂಗ. ನೋಡಿ ಯಾಕೆ ಈ ತರ ಈ ತರ ಕೈ ಯಾಕೆ ಇಟ್ಕೋತಾರೆ ಅಂತ ಅದನ್ನು ಕೂಡ ಅವರು ಅದನ್ನ ಹೇಳ್ತಾರೆ ಅಂದ್ರೆ ನಾವು ಇಲ್ಲಿ ಗಮನಿಸ್ಬೋದು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ವಿಶೇಷತೆ ಇದ್ದಾಗ ಆ ವಿಶೇಷತೆಯನ್ನೇ ಅವ್ರು ಹೆಕ್ಕಿ ತರ್ತಾರೆ. ಅವ್ರಿಗೆ ನಿಜವಾಗ್ಲು ಈ ವೇದಿಕೆ ಮೂಲಕ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಉಮಾದೇವಿ ಮೇಡಮ್. ಎಲ್ಲ ಮುಗ್ದಿದೆ ಮೇಡಮ್. ಸಮಯ 8 ಗಂಟೆ ಆಯ್ತು. ನಮ್ಮ ಸರಸ್ವತಿ ಮೇಡಮ್ ಬಂದಿದ್ದಾರೆ, ಶಾರದಾ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸಂಕ್ಷಿಪ್ತವಾಗಿ ನಾವು ಮಾತಾಡ್ಸ್ಬಿಡೋಣ. ಅವ್ರು ಏನ್ ಹೇಳ್ತಾರೆ, ಏನ್ ಹಾಡ್ ಹೇಳ್ತಾರೆ ಕೇಳೋಣ. ಹಾಡ್ ಜಾಸ್ತಿ ಇದ್ರೆ ಅಮ್ಮ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಅನ್ನಪೂರ್ಣ ಮೇಡಮ್, ನೀವು ಕೊನೆಯದಾಗಿ ಟ್ರೈ ಮಾಡಿ ಮಾತಾಡ್ಸ್ಬಿಡೋಣ ಅಂತ ಹೇಳ್ತಾ. ಎಸ್ ಸರಸ್ವತಿ ಮೇಡಮ್. ಮಾತಾಡಿ ಮೇಡಮ್. ಸರಸ್ವತಿ ಮೇಡಮ್. ಮೇಡಮ್ ಖುಷಿ ಆಗ್ಬಿಟ್ಟಿದೆ, ಮಾತೇ ಹೊಡ್ತಾ ಇಲ್ಲ. ನಾ ಒಂದ್ ಹಾಡು ಹೇಳ್ತೇನೆ. ಎಸ್ ಮ್ಯಾಮ್. ಈ ಮೌನ ತರವಲ್ಲ ಮೇಡಮ್, ಬೇಗನೆ ಹಾಡಿ ಹಾಡಿ. ಹಾಡ್ತೇನೆ. ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ ಪನ್ನಗ ಶಯನ ಗದಾಧರ, ಎನ್ನ ಪಾಲಿಸೋ ಕರುಣಾಕರ, ಎನ್ನ ಪಾಲಿಸೋ. ದೇವಕಿ ನಂದನ ಹರಿ ಮಧುಸೂದನ, ದೇವಕಿ ನಂದನ ಹರಿ ಮಧುಸೂದನ, असुरांतक मुरलीधरा, असुरांतक मुरलीधरा, बिसरुवनाभा सर्वेशने मुनि, बिसरुवनाभा सर्वेशने मुनि, मानस संचार माधवा, एन्ना पालिसो करुणाकरा, एन्ना पालिसो. परम पुरुष उरगासनवा,
ಪರಮ ಪುರುಷ ಉರಗಾಸನವಾನ ದುರಿತಾನಲ ವಡವಾನಲ ದುರಿತಾನಲ ವಡವಾನಲ ಸರಸಿಜ ಭವಗಿರಿ ಜಾವಲ್ಲಭನುತ ಸರಸಿಜ ಭವ ಗಿರಿಜಾವಲ್ಲಭನುತ ವರಸು ಜನಾವಳಿ ಪಾವನ ಎನ್ನ ಪಾಲಿಸೋ ಕರುಣಾಕರ ಎನ್ನ ಪಾಲಿಸೋ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ ಆಡಿದೀರಾ. ಒಂದ್ ಕೆಲಸ ಮಾಡಿ, ನೀವು ಎಲ್ಲಾ ತರದ ಹಾಡುಗಳನ್ನ ಕಲ್ತ್ಕೊಂಡ್ ರೆಡಿ ಆಗಿರಿ. ಪ್ರತಿದಿನ ಧ್ಯಾನ ಮುಗಿದ ತಕ್ಷಣ ಬೆಳಗ್ಗೆ 5 ಗಂಟೆಗೆ ಪ್ರೋಗ್ರಾಮು ಈ ತರದ ಒಂದು ಭಕ್ತಿ ಭಾವಗೀತೆ ಹೇಳ್ಬಿಟ್ಟು ಆನಂತರ ಸ್ವಾಧ್ಯಾಯಕ್ಕೆ ಮಾಸ್ಟರ್ಸ್ ಇನ್ವೈಟ್ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾರಿಗೆಲ್ಲ ಈ ತರ ವಾಯ್ಸ್ ಚೆನ್ನಾಗಿರುತ್ತೆ ಅವರೆಲ್ಲರೂ ಒಂದೊಂದು ಪ್ರತಿದಿನ ಒಂದು ಹಾಡು ಹೇಳಲಿಕ್ಕೆ ಸಿದ್ಧರಾಗ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತದೆ. ಆಯ್ತು ಆಯ್ತು, ತುಂಬಾ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಪ್ರಕಾಶ್ ಕಪಿಲ್. ಮೇಡಮ್, ಸರಸ್ವತಿ ನಮಸ್ತೆ ಮೇಡಮ್. ಯಾರು? ನಮಸ್ತೆ ಮೇಡಮ್. ಎಸ್ ಸರ್. ಪ್ರಕಾಶ್. ಒಂದು ಹಾಡು. ನಮಸ್ತೆ ಮೇಡಮ್. ಒಂದು ಹಾಡನ್ನ ಬೇರೆ ಬೇರೆ ರೀತಿಲಿ ಯಾರು ಯಾವ ತರ ಹೇಳ್ತಾರ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ. ಸಿನಿಮಾ ಸರ್ ಎಷ್ಟೊತ್ತಾಗುತ್ತೆ? ಇದು ಒಂದು 2 ಮಿನಿಟ್ಸ್ ಆಗ್ಬೋದು, 3 ಮಿನಿಟ್ಸ್ ಆಗ್ಬೋದು. ಏಕೆಂದ್ರೆ ಸಮಯ ಆಯ್ತು. ಪರವಾಗಿಲ್ಲ, ಇನ್ನೊಂದು 5 ನಿಮಿಷ ತಗೊಳ್ಳೋಣ. ಸರಸ್ವತಿ ಮೇಡಮ್, ಒಂದ್ ಸೆಕೆಂಡ್ ಸರ್. ಸರಸ್ವತಿ ಮೇಡಮ್ ಹಾಡಿದ ಆ ಗಾನ ಸರಸ್ವತಿಯ ಗಾನದಂತಿತ್ತು. ನಿಜವಾಗ್ಲು ಕಳೆದು ಹೋದ್ವಿ ಮೇಡಮ್ ನಿಮ್ಮ ಭಕ್ತಿ ಹಾಡು ಕೇಳಿ. ಇದೇ ರೀತಿ ಮುಂದುವರಿಸಿ ಪಾರ್ಟಿಸಿಪೇಟ್ ಮಾಡಿ. ಥ್ಯಾಂಕ್ ಯು ಮಾ. ಎಸ್ ಸರ್, ಕೇಳೋಣ ನಿಮ್ಮಲ್ಲಿನ ಕಲೆ ಏನಿದೆ, ನಾವು ಸಹ ಕೇಳೋಣ. ಸ್ಟಾರ್ಟ್ ಮಾಡಿ. ಹಾಡಿನ ರೀತಿಗಳು ಬೇರೆ ಬೇರೆ ರೀತಿ, ಬೇರೆ ಬೇರೆ ಇದು ನಾನು ಹಾಡ್ತಕ್ಕಂಥದ್ದು. ಇದು ಶಿವಮೊಗ್ಗ ಸುಬ್ಬಣ್ಣ ಅವರು ಯಾವ ತರ ಹೇಳ್ತಾರ ಒಂದು ಹಾಡನ್ನ, ಅದೇ ಹಾಡನ್ನ ಮೊಹಮ್ಮದ್ ರಫಿ ಅವ್ರ ಹೆಂಗ್ ಹೇಳ್ತಾರ, ಅದೇ ಹಾಡನ್ನ ಭಜನೆ ಅವ್ರ ಹೆಂಗ್ ಹೇಳ್ತಾರ, ಅದೇ ಹಾಡನ್ನ ಸುಗಮ ಸಂಗೀತದವ್ರ ಹೆಂಗ್ ಹೇಳ್ತಾರ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ, ತೋರಿಸ್ತೀನಿ ಹಾಡನ್ನ. ಈಗ ಶಿವಮೊಗ್ಗ ಸುಬ್ಬಣ್ಣ ಅವರು ಹೆಂಗ್ ಹೇಳ್ತಾರ ಅಂತಕ್ಕಂಥ, ಕಲ್ಲನ ಕೆರೆ ಮಲ್ಲನ ಗೌಡ, ಕಲ್ಲನ ಕೇರಿ ಮಲ್ಲನ ಗೌಡ, ಕೆರೆಯೊಂದ ಕಟ್ಟಿಸಾನ ಸೇರೆ ಮುಕ್ಕ ನೀರಿಲ್ಲ. ಕಲ್ಲನ ಕೇರಿ ಮಲ್ಲನ ಗೌಡ, ಕಲ್ಲನ ಕೇರಿ ಮಲ್ಲನ ಗೌಡ. ಇದೇ ಹಾಡನ್ನ ಮೊಹಮ್ಮದ್ ರಫಿ ಅವ್ರ ಕೈ ಕೊಟ್ರ ಅವ್ರ ಹೆಂಗ್ ಹೇಳ್ತಾರ ಅಂತಕ್ಕಂಥದ್ದು, ಕಲ್ಲನ ಕೇರಿ ಮಲ್ಲನ ಗೌಡ, ಕೆರೆಯೊಂದ ಕಟ್ಟಿಸಾನ ಸೆರೆ ಮುಕ್ಕ ನೀರಿಲ್ಲ. ಕಲ್ಲನ ಕೇರಿ ಮಲ್ಲನ ಗೌಡ, ಸೆರೆಯೊಂದ ಕಟ್ಟಿಸಾನ, ಕೆರೆಯೊಂದ ಕಟ್ಟಿಸಾನ ಸೆರೆ ಮುಕ್ಕ ನೀರಿಲ್ಲ. ಇದೇ ಹಾಡನ್ನ ಭಜನೆ ಅವ್ರ ಕೈ ಕೊಟ್ರ ಅವ್ರ ಹೆಂಗ್ ಹೇಳ್ತಾರ ಅಂತದ್ದನ್ನ ತೋರಿಸ್ತಾನೆ. ಕಲ್ಲನ ಕೇರಿ ಮಲ್ಲನ ಗೌಡ, ಕಲ್ಲನ ಕೇರಿ ಮಲ್ಲನ ಗೌಡ, ಕೆರೆಯೊಂದ ಕಟ್ಟಿಸಾನ ಸೆರೆ ಮುಕ್ಕ ನೀರಿಲ್ಲ. ಕಲ್ಲನ ಕೇರಿ. ಇದೇ ಹಾಡನ್ನ ಸುಗಮ ಸಂಗೀತದವ್ರು ಯಾವ ತರ ಹೇಳ್ತಾರ ಅಂತಕ್ಕಂಥದ್ದನ್ನ ತೋರಿಸ್ತೇನೆ. ಮಲ್ಲ ಗೌಡ, ಕೆರೆಯೋದ ಕಟಿಸ್ಯಾನ
ತೇರೆ ಮೂಕ ನೀರಿಲ್ಲ. ಮುಗಿತು ಮಾಡಿದ್ರು. ಥ್ಯಾಂಕ್ ಯು ಮೇಡಮ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನೋಡ್ರೆ ಇದೆ ಹಾಡನ್ನ ಅಜ್ಜಿ ಹಲೋ ಹಾಡಿದ್ರೆ ಹೆಂಗಿರ್ತದೆ ಪ್ರಕಾಶಪ್ಪ. ನಿಜಕ್ಕೂ ಬರಕಿಲ್ಲ ಕಣಪ್ಪ. ಗೌಡ್ರೆ ಎಲ್ಲೋದ್ರಿ ನೀವೊಬ್ರು ಕಾರ್ಯಕ್ರಮ ಸಂಪನ್ನ ಮಾಡೋದಕ್ಕೆ ಹೀಗೆ ಎಸ್ಕೇಪ್ ಆದ್ರೆ ಹೇಗೆ? ಪ್ರಕಾಶ್ ಸರ್ ಅವರ ಒಂದು ಏನ್ ಕೊಟ್ಟಿದ್ದಾರೆ, ಆ ಟ್ಯಾಲೆಂಟ್ ನ ನೀವು ಹೈಲೈಟ್ ಮಾಡ್ಬೇಕಲ್ವಾ? ಪಾಪ ಅವ್ರೇನ್ ಕೊಟ್ಟೂರು ಮಾಡ್ತಾರೆ ಶರಣರ್ ಬಿಟ್ಟಿರಾಮ್. ನಾ ಏನು ಬಡಲ್ರಿ, ನಾ ಹೇಳಂಗಿದ್ರಿ ಕೇಳ್ತಿಲ್ವನ್ಮ? ಸ್ವಲ್ಪ ನಾ ಕಟ್ ಆಗ್ತಿದೆ. ಬರ್ಕೋತದೀನಿ. ಅದೇ ನೆಟ್ವರ್ಕ್ ಇಶ್ಯೂ ಇದೆ, ಸ್ವಲ್ಪ ಈ ಕಡೆಗೆ ಬನ್ನಿ, ಪ್ಲೇಸ್ ಬನ್ನಿ. ಪ್ರಕಾಶ್ ಅವರು ಚೆನ್ನಾಗ್ ಮಾತಾಡಿದ್ರು, ಚೆನ್ನಾಗ್ ಹಾಡ್ ಹೇಳಿದ್ರು. ಇಷ್ಟ ಐತಿ ಅಂತ ಗೊತ್ತಿರ್ಲಿ ಮಾತಾಡ್ತಾ ಇದ್ರು ಅವರು. ಬರ್ತಾ ಇರಿ ಪ್ರಕಾಶ್ ಅವ್ರೆ, ಈ ತರ ಕಲೆ ಕೊಡಿಸ್ತಾ ಇರಿ, ಕೊಟ್ಟೂರ್ ಕಲೆ ಎಲ್ಲರಿಗೂ ಮುಟ್ಲಿ ಅಂತ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಇತ್ರಿ. ಇಲ್ಲಿ ಮ್ಯಾಗ್ ಬಂದಿನಲ್ಲ, ಇಲ್ಲಿ ಚೆನ್ನಾಗ್ ಬರ್ತತ. ಒಂದು ವಿಡಿಯೋ ಆನ್ ಮಾಡಿ ನೋಡೋಣ, ನಮ್ ಪ್ರಕಾಶ್ ಸರ್ ಪ್ರಕಾಶತೆ ನೋಡ್ಬೇಕು. ಎಲ್ಲ ಕಾಯ್ತಾ ಇದೀವಿ, ಕಾಯಿಸ್ಬಾರ್ದು ಸರ್. ಸರಸ್ವತಿ ಅಮ್ಮ ಇದ್ದಾರೆ, ಶಿವಗಂಗಮ್ಮ ಮೇಡಮ್ ಯಾಕೋ ಇವತ್ತು ಮೇಡಮ್ ನೀವ್ ಮಾತಾಡ್ ನೋಡಿ ಸ್ವಲ್ಪ ಡಲ್ ಆಗಿದ್ದೀರಾ. ಓಕೆ ಓಕೆ, ಅರ್ಥ ಆಯ್ತು. ಓ ಇವ್ರ ಫಸ್ಟ್ ಭಾಗವಹಿಸ್ತಾ ಇದ್ರಿ ಅಲ್ವಾ ಸರ್? ನೀವು ಮಧ್ಯಾಹ್ನ ಕ್ಲಾಸ್ ಅಲ್ಲಿ ಇರ್ತಾ ಇದ್ರಿ ಏನ್ರಿ ಮೇಡಮ್? ನೀವು ಮಧ್ಯಾಹ್ನದ ಕ್ಲಾಸ್ ಅಲ್ಲಿ ಇರ್ತಾ ಇದ್ರಿ ಅಲ್ವಾ? ಹೌದ್ರಿ. ಹೌದಾ? ಹೌದು. ನೋಡಿದ್ರಾ? ಈ ಒಂದು ಕಣ್ಮಣಿ ಏನಂತಾರೆ, ಕಲಾ ಕಣ್ಮಣಿ ಮರೆಯಾಗಿತ್ತು ಸ್ವಲ್ಪ ದಿವಸ. ಮತ್ತೆ ನೀವು ವಿಡಿಯೋ ಆನ್ ಮಾಡಿದಾಗ ಗೊತ್ತಾಯ್ತು ಸರ್ ನೀವೇ ಅಂತ. ವಾವ್, ಎಷ್ಟೊಂದು ಕಲೆ ಇದೆ ಸರ್ ನಿಮ್ಮ ಹತ್ರ. ಜೋಕ್ಸ್ ಹೇಳ್ತೀನಿ ಮೇಡಮ್. ಜೋಕ್ಸ್ ಪ್ರತಿಯೊಂದು ದಿನ ಒಂದ್ ಜೋಕ್ಸ್ ಹೇಳಂದ್ರೆ ಹೇಳ್ತೀನಿ. ಅಲ್ಲ ಕಣ್ರಪ್ಪ, ನಮ್ ಸಣ್ಣ ಗೌಡ್ನಯ್ಯ ಈ ವೇದಿಕೆ ನಿಲ್ಲೋರೌದು ಅಂತ ನಾವೆಲ್ರು ಅನ್ಕೊಂಡಿದ್ವಿ. ಏನಂತ್ಯಪ್ಪ ಸಣ್ಣ ಗೌಡ, ಈಗ ಪ್ರಕಾಶ್ ಅಪ್ಪ ಬಂದವ್ರೆ ಎಲ್ಲ ಓಡೋಂಟೋದ ಎದ್ರಕೊಂಡು. ಇನ್ನೊಂದ್ ಮೀರ್ಸವ್ರು ಯಾರು ಇಲ್ಲ ಅಂತ ಎಲ್ಲ ಅನ್ಕೊಂಡಿದ್ರು. ನೋಡಿ ಈಗ ಸಾಕ್ಷಿ ಸಮೇತ ಪ್ರಕಾಶಪ್ಪ ಸಾಬೀತ್ ಮಾಡವ್ರೆ. ಶರಣಪ್ಪ ಶರಣು ನಿಮ್ಗೆ. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡೋ ಸಮಯ ಬಂದೇ ಬಿಡ್ತು. ಶಾರದಾ ಮೇಡಮ್ದು ಅನ್ಮ್ಯೂಟ್ ಆಗಿದೆ. ಎಸ್ ಮೇಡಮ್, ಥ್ಯಾಂಕ್ ಯು ಸರ್. ಇದೇ ರೀತಿ ಮುಂದುವರಿಸಿ ಸರ್. ನಿಮ್ಮಲ್ಲಿನ ಕಲೆನ ಹೊರಗಡೆ ಹಾಕಿ, ಅದನ್ನ ಪಸರಿಸಿ. ನಿಮ್ಗೆ ಅದೊಂದು ದೇವರು ವರವಾಗಿ ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಳ್ಳಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಶಾರದಾ ಮೇಡಮ್. ಓಕೆ, ಶಾರದಾ ಮೇಡಮ್ದು ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ ಅಂದ್ಮೇಲೆ ನಾಗರತ್ನಮ್ಮ ಮೇಡಮ್ ಮತ್ತೆ ಏನಾದ್ರು ಮಾತಾಡ್ತೀರಾ ಕೊನೆಯದಾಗಿ? ತುಂಬಾ ಚೆನ್ನಾಗಿ ಎಲ್ಲ ಹೇಳಿದ್ರು ನೋಡಿ. ಅವರು ಪ್ರಕಾಶ್ ಸರ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸಣ್ಣೇಗೌಡ್ರು ನೀವ್ ಹೇಳ್ದಂಗೆ ನಾನು ಒಬ್ನೇ ಅನ್ಕೋತಿದ್ರು. ಊರಿಗೆಲ್ಲ ಯಾವ್ದೋ ದ್ರೌಪದಿ ನಾನು ಒಬ್ಳೆ ಅಂತ ಅಂತಾರೆ, ಆ ತರ ಅಲ್ಲ ನೋಡಿ, ಇನ್ನೊಬ್ರು ಇದಾರೆ ಅಂತ ಸಣ್ಣೇಗೌಡ್ರಿಗೆ ಅಂಟಿಸ್ತಾ. ಸಾರಿ ಸುಮ್ನೆ ತಮಾಷೆಗೆ ನಾನು ಮುಗಿಸ್ತಾ ಇದೀನಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ಪಿರಿಮಿಡ್ಗೆ ನಾವು ಇನ್ಯಾರನ್ನಾದ್ರು ಕರ್ಕೊಂಬರಕ್ಕೆಲ್ಲ ಟ್ರೈ ಮಾಡ್ತಾ ಇದೀನಿ. ನಾಗಲಲಿತಾ ಮೇಡಮ್ ಸ್ವಲ್ಪ ಯಾಕೋ ಹಿಂಜರಿತಾ ಇದಾರೆ, ಅವ್ರಿಗೆ ಸ್ವಲ್ಪ ಹುಮ್ಮಸ್ ಮಾಡಿ ಪಿರಿಮಿಡ್ ಬೇಡ ಅಂತ ಮೇಡಮ್. ಅಶ್ವಿನಿ ಒಂದ್ ನಂಬರ್ ಅಶ್ವಿನಿ ಆಡ್ ಮಾಡ್ಬೇಕು ಅರ್ಜೆಂಟ್. ಯಾವ್ದಕ್ ಮೇಡಮ್? ಯಾವ ಗ್ರೂಪ್ಗೆ? ಎಲ್ಲ ಗ್ರೂಪಿಗೂ 365 ಒಂದು ಗ್ರೂಪ್ಗೆ ಆಡ್ ಮಾಡಿದ್ರೆ ಸಾಕು ಮೇಡಮ್. 99806. ಹೌದಾ? ಅರ್ಜೆಂಟ್ ಅಂತ ಇದ್ದೀರಾ, ನಾನು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಹೇಳಿ ಬೇಗ. 99806 ಮತ್ತೆ 72. ಅಮ್ಮ ಇದು ಸಂಕಲ್ಪ ಗ್ರೂಪ್ ಹಾಕ್ಬಿಡಿ. ಅಯ್ಯೋ ತಗೊಂಬಿಡ. ಆಯ್ತು 439. ಇಲ್ಲ ಗ್ರೂಪ್ ಹಾಕಿ. ರೆಕಾರ್ಡ್ ಇದೆ ವಿಡಿಯೋ, ಕ್ಲಾರಿಟಿ ಇಲ್ಲ.
ಓಕೆ. ಸರಿ ಸರಿ ಹಾಕ್ಬಿಡಿ ಓಕೆ ಮಾ, ಓಕೆ ಹೆಸರು ಸಮೇತ ಹಾಕ್ಬಿಡಿ. ಓಕೆ, ಓಕೆ ನಮ್ಮ ಶಿವಗಂಗಮ್ಮ ಮೇಡಮ್ ನವ್ರು ಮಾತಾಡ್ಸೋಣ. ವೆಲ್ಕಮ್ ವೆಲ್ಕಮ್ ಶಿವಗಂಗಾ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ ಅಶ್ವಿನಿ ಮ್ಯಾಮ್. ನಾನು Yes, ಇವತ್ತು ma'am. ಆಡೋದಕ್ಕೆ ನನ್ ಗಂಟ್ಲು ಸರಿ ಇಲ್ದಿರೋ ಕಾರಣ ನಾನು ಆಡ್ತಾ ಇಲ್ಲ. ಮಾತಾಡಾದ್ರೂ ವಿಶುದ್ಧ ಚಕ್ರ ಆಕ್ಟಿವೇಟ್ ಮಾಡ್ಕೊಂಡ್ಬಿಡೋಣ ಅಂತ ಮಾತಾಡದೆ ಲಾಸ್ಟ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡ್ಕೊಂಡ್. ಇಲ್ಲ ಅಂದ್ರೆ ಇವತ್ತು ಇಡೀ ದಿನ ಅಯ್ಯೋ ನಾನು ಆಡ್ಲಿಲ್ಲ ಮಾತಾಡ್ಲಿಲ್ಲ ಅಂತ ಅದೇ ಫೀಲಿಂಗ್ ಅಲ್ಲಿ ಇರ್ತೀನಿ. ಅದಕ್ಕೆ ಅದಾಗ್ಬಾರ್ದು ಅಂತ ಲಾಸ್ಟ್ ಅಲ್ಲಿ ಮಾತಾಡ್ಬಿಡೋಣ. ಅವಕಾಶ ಸಿಕ್ಕಿದ್ರೆ ಇದ್ದಿದ್ದು ಕೊಟ್ರಿ, ಧನ್ಯವಾದ. ಗಂಟ್ಲು ಸರಿ ಇಲ್ಲ, ಬಿಸಿನೀರ್ ಕುಡ್ದೆ, ಏನೇನೋ ಮಾಡ್ಕೊಂಡೆ, ಆದ್ರೂ ಆಗ್ಲಿಲ್ಲ. ಅದಕ್ಕೆ ಆಡ್ಲಿಲ್ಲ. ಅವಕಾಶ ಅದಕ್ಕೆ ಇದೆಯಲ್ಲ ಉಪಯೋಗಿಸಿ ಮೇಡಮ್, ನಿಮ್ದೇ ಔಷಧಿ ಹೇಳ್ಬಿಡಿ, ಇದೆಯಲ್ಲ tips ಹೇಳ್ಬಿಡಿ ಬೇಗ. ಶಿವಗಂಗಾ tips ಮೇಡಮ್ ಹೇಳಿ ಅವ್ರಿಗೆ ಮೇಡಮ್. ಅವ್ರದೇ ಔಷಧಿ ಇದೆಯಲ್ಲ ಮೇಡಮ್, ಅವ್ರದೇ ಔಷಧಿ ಉಪಯೋಗಿಸಕ್ಕೆ ಹೇಳಿ. ಮಾಡಿದೀನಿ, ಅದೆಲ್ಲ ಮಾಡಿದೀನಿ. ನಮ್ದೇನಿದೆ ಎಲ್ಲ ಮಾಡ್ಬಿಟ್ಟಿದೀನಿ. ಅದನ್ನ ಅದ್ ಮಾಡಿದ್ರೇನೆ ಸ್ವಲ್ಪ ಉಸಿರಾಡಕ್ ಆಗೋದು, ಇಲ್ಲ ಅಂದ್ರೆ ಇಲ್ಲ. ಓಕೆ ಮೇಡಮ್, ಸಮಗ್ರ ಜೀವನ ಶೈಲಿಲಿ ಸಾಕಷ್ಟು ನಿಮಗೆ ಇದ್ರದ್ದು ಮನೆ ಮದ್ದಾಗ್ಬೋದು, ಟಿಪ್ಸ್ ಆಗ್ಬೋದು, ಎಲ್ಲಾನು ಸಿಗುತ್ತೆ. ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀರಾ, ಒಂದು ಸೂಕ್ತ ಅನ್ಸುತ್ತೆ ಅದನ್ನ ಮಾಡ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಒಂದು ಅದ್ಭುತವಾದ ಸುಸಮಯ ವೇದಿಕೆ ನಮಗಾಗಿ ಕಲ್ಪಿಸಿಕೊಟ್ಟಿರುವಂತಹ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಗುರುಗಳಿಗೆ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಎಸ್ ಮಾಸ್ಟರ್ಸ್, ಪ್ರತಿ ಶನಿವಾರ ಇದೇ ರೀತಿ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಇಲ್ಲಿಯವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಮಧ್ಯಾಹ್ನದ ಕ್ಲಾಸು ಮತ್ತೆ ರಾತ್ರಿ ಕ್ಲಾಸು ಮತ್ತೆ ಶುರುವಾಗುತ್ತೆ. ಅಲ್ಲಿವರೆಗೂ ಅಂದ್ರೆ ಸಂಜೆ ಕ್ಲಾಸು ಮಕ್ಕಳ ಕ್ಲಾಸ್ ಇರುತ್ತೆ, ಅದಕ್ಕೂ ಕೂಡ ಭಾಗವಹಿಸು ಅಂತ ಹೇಳ್ತಾ ಇಂಪನ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಕೊನೆಯದಾಗಿ. ಅದನ್ನ ಸಂಜೆ ನೀವು ಎಕ್ಸ್ಪ್ರೆಸ್ ಮಾಡಿ. ಓಕೆ ಮಾಸ್ಟರ್ಸ್, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮಾತಾರ್ ಫೌಂಡೇಶನ್. ಬಾಯ್.